ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಪೇಪರ್ 2 ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಬರುವಂಥ ಸ್ಟೀರಿಯೋ ಕೆಮಿಸ್ಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಿದ್ರೆ ಈ ಸ್ಟೀರಿಯೋ ಕೆಮಿಸ್ಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ನಿಂದ 2ರಿಂದ 3 ಕ್ವಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 4ರಿಂದ 6 ಮಾರ್ಕ್ಸ್ಗಳು ಈ ಒಂದು ಚಾಪ್ಟರ್ನಿಂದ ಬರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಈ ಚಾಪ್ಟರ್ನಲ್ಲಿ ಇರುವಂಥ ಕಾನ್ಸೆಪ್ಟ್ಸ್ಗಳು ಯಾವಾಗಿರ್ತವೆ ಅಂದ್ರೆ RS nomenclature, EZ nomenclature, D and L nomenclature, number of stereogenic centers, so chirality, next to conformational isomers. ಈ ಒಂದು ಕಾನ್ಸೆಪ್ಟ್ಸ್ಗಳ ಮೇಲ್ಗಡೆ ನಿಮಗೆ ನೀವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಚಾಪ್ಟರ್ ಡಿಸ್ಕಷನ್ನ ನಾವು ಸ್ಟಾರ್ಟ್ ಮಾಡಿದ್ರಾಯ್ತು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಮೊದಲಿಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಐಸೋಮರ್ಸ್ ಅಂತ ಕರಿತೀವಿ. So two or more organic compounds having same molecular formula but different properties, they are known as isomers ಅಂತ. ಎರಡು ಕಂಪೌಂಡ್ಸ್ಗಳು ಇರ್ತವೆ, ಆ ಕಂಪೌಂಡ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಪ್ರಾಪರ್ಟೀಸ್, ಸ್ಟ್ರಕ್ಚರ್, ಫಂಕ್ಷನಲ್ ಗ್ರೂಪ್ ಬೇರೆ ಏನೋ ಒಂದು ಡಿಫ್ರೆಂಟ್ ಇರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಐಸೋಮರ್ಸ್ ಅಂತ ಕರಿತೀವಿ. ಮೇನ್ಲಿ 2 ಥರದ ಐಸೋಮರ್ಸ್ಗಳು ಇರ್ತವೆ. ಒಂದು ಸ್ಟ್ರಕ್ಚರಲ್ ಐಸೋಮರ್ಸ್, ಇನ್ನೊಂದು ಸ್ಟೀರಿಯೋ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಒಳಗಡೆ ಫಂಕ್ಷನಲ್ ಗ್ರೂಪ್ ಐಸೋಮರ್, ಪೊಸಿಷನ್ ಐಸೋಮರ್, ಚೈನ್ ಐಸೋಮರ್ಸ್ ಇದೆಲ್ಲ ಬರುತ್ತೆ. ಅದೇ ಟೈಪ್ ಸ್ಟೀರಿಯೋ ಐಸೋಮರ್ಸ್ ಒಳಗಡೆ ಮತ್ತೆ 2 ಟೈಪ್ ಬರುತ್ತೆ. ಒಂದು ಜಾಮೆಟ್ರಿಕಲ್ ಐಸೋಮರ್ಸ್, ಇನ್ನೊಂದು ಆಪ್ಟಿಕಲ್ ಐಸೋಮರ್ಸ್. ಹಾಗಿದ್ರೆ ಈ ಸ್ಟೀರಿಯೋ ಐಸೋಮರಿಸಮ್, ಸೊ ಸ್ಟೀರಿಯೋ ಐಸೋಮರ್ಸ್ ಅಂದ್ರೆ ಏನು ಅಂತಂದ್ರೆ ನಾವೀಗ ಕಲ್ತ್ರಾಯ್ತು. ಈ ಸ್ಟೀರಿಯೋ ಐಸೋಮರ್ಸ್ ಅಲ್ಲಿ ಸೇಮ್ ಕನೆಕ್ಟಿವಿಟಿ ಇರುತ್ತೆ. ಸೊ ಆಟಮ್ಸ್ಗಳು ಸೇಮ್ ಇರ್ತವೆ, ಕನೆಕ್ಟಿವಿಟಿನೂ ಸಹಿತ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಇನ್ ಸ್ಪೇಸ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೊ ಸ್ಟೀರಿಯೋ ಐಸೋಮೆರಿಸಮ್ ಅಂತ ಕರಿತೀವಿ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಥ್ರೂ ನಾನು ನಿಮಗೆ ಹೇಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್: ಕಾರ್ಬನ್, ಸೊ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನೆಕ್ಸ್ಟ್ ಹೈಡ್ರೋಜನ್. ಸೊ ಈ ಥರದ್ದು ಒಂದು ಕಾಂಪೌಂಡ್ ಇದೆ ಅಂತ ಅನ್ಕೊಳ್ರಿ. ಸೊ ಈ ಕಾಂಪೌಂಡ್ ಸ್ಟ್ರಕ್ಚರ್ನ ನಾನು 2 ಥರ ಬರಿಬೋದು. ಮಿಡಲ್ ನಾನು ಕಾರ್ಬನ್ ಇಟ್ಕೋತೀನಿ. ಸೊ 4 ಬಾಂಡ್ಸ್ಗಳಿರ್ತವೆ. ಸೊ ಕ್ಲೋರಿನ್, ಹೈಡ್ರೋಜನ್, ನೆಕ್ಸ್ಟ್ ಬ್ರೋಮಿನ್, ನೆಕ್ಸ್ಟ್ ಅಯೋಡಿನ್, ರೈಟ್? ನೋಡ್ರಿ, ಈ ಥರದ್ದು ಒಂದು ಸ್ಟ್ರಕ್ಚರ್ನ ನಾನು ಬರಿತೀನಿ. ಇದೇ ಕಾಂಪೌಂಡ್ ಸ್ಟ್ರಕ್ಚರ್ನ ನಾನು ಇನ್ನೊಂದು ಥರನೂ ಸಹಿತ ನಾನು ಬರಿಬೋದು. ಸೊ ಕಾರ್ಬನ್, ಇಲ್ಲಿ ಮೇಲ್ಗಡೆ ಕ್ಲೋರಿನ್ ಇರ್ತೈತಿ, ನೆಕ್ಸ್ಟ್ ಕೆಳಗಡೆ ಹೈಡ್ರೋಜನ್ ಇರ್ತೈತಿ. ನೆಕ್ಸ್ಟ್ ಈ ಕಡೆ ನಾನು ಅಯೋಡಿನ್ ಬರಿತೀನಿ, ನೆಕ್ಸ್ಟ್ ಈ ಕಡೆ ನಾನು ಕ್ಲೋರಿನ್ ಬರಿತೀನಿ. ನೀವು ಈ 2 ಕಾಂಪೌಂಡ್ಸ್ಗಳನ್ನ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಏನಂದ್ರೆ ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಸೇಮ್ ಸ್ಟ್ರಕ್ಚರ್ ಸಹಿತ ಇದೆ, ಬಟ್ ರಿಲೇಟಿವ್ ಪೊಸಿಷನ್ ಏನಿದೆ ಅಲ್ಲ ಅದು ಡಿಫ್ರೆಂಟ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ ನಲ್ಲಿ ಅಯೋಡಿನ್ ರೈಟ್ ಸೈಡ್ಗಿದೆ, ಬಟ್ ಇಲ್ಲಿ ಅಯೋಡಿನ್ ಲೆಫ್ಟ್ ಸೈಡ್ಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಸೊ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಈಸ್ ಡಿಫ್ರೆಂಟ್ ಅಂತ. ಸೊ ಈ ತರ ಇತ್ತ ಅಂತ ಅನ್ಕೊಳ್ರಿ, ಇದಕ್ಕೆ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಈ ಸ್ಟೀರಿಯೋ ಅನ್ನೋ ಒಂದು ವರ್ಡ್ ದ ಮೀನಿಂಗ್ ಏನಾಗಿರ್ತದೆ ಅಂದ್ರೆ ಇನ್ ದ ಸ್ಪೇಸ್ ಅಂತ, ರೈಟ್? ಈ ಸ್ಟೀರಿಯೋ ಐಸೋಮರ್ಸ್ ಒಳಗಡೆ ಮತ್ತೆ 2 ಟೈಪ್ ಇರ್ತೈತಿ. ಒಂದು ಜಾಮೆಟ್ರಿಕಲ್ ಐಸೋಮರ್ಸ್, ಇನ್ನೊಂದು ಆಪ್ಟಿಕಲ್ ಐಸೋಮರ್ಸ್. ಹಾಗಿದ್ರೆ ಈ ಒಂದು ಟೈಪ್ಸ್ ಗಳನ್ನ ನಾವು ಕಲಿತಾ ಹೋದ್ರಾಯ್ತು. ಲೆಟ್ ಅಸ್ ಕನ್ಸಿಡರ್ ಅಬೌಟ್ ಜಾಮೆಟ್ರಿಕಲ್ ಐಸೋಮರ್ಸ್. ನೋಡಿ, ಜಾಮೆಟ್ರಿಕಲ್ ಐಸೋಮರ್ಸ್ ಒಳಗಡೆ ಏನಾಗಿರುತ್ತೆ ಅಂದ್ರೆ ಜಾಮೆಟ್ರಿಕಲ್ ಐಸೋಮರ್ಸ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ ಮಿಡಲ್ ಒಂದು ಡಬಲ್ ಬಾಂಡ್ ಇರ್ತೈತಿ. ಸೊ ಡಬಲ್ ಬಾಂಡ್ ಇತ್ತ ಅಂತ ಅನ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ 2 ಗ್ರೂಪ್ಸ್, ರೈಟ್? ಇಫ್ 2 ಗ್ರೂಪ್ಸ್ ಆರ್ ಐಡೆಂಟಿಕಲ್, so you can see this one. ಈ ಕಾರ್ಬನ್ಗೆ 2 ಗ್ರೂಪ್ಸ್ ಅಟ್ಯಾಚ್ ಆಗಿದಾವ್ರಿ, ಈ ಕಾರ್ಬನ್ಗೆ ಸಹಿತ 2 ಗ್ರೂಪ್ ಅಟ್ಯಾಚ್ ಆಗಿದಾವೆ, ರೈಟ್? ಈ ತರ 2 ಗ್ರೂಪ್ಸ್ಗಳು ಒಂದೇ ಸೈಡ್ ಇದು ಅಂತ ಅನ್ಕೊಳ್ರಿ. ಇಫ್ ದ 2 groups means if these group are on the same side, so then this type of isomer is called as cis isomer. If 2 groups are identical, ನೋಡ್ರಿ ಇಲ್ಲಿ 2 ಗ್ರೂಪ್ಸ್ಗಳು ಸೇಮ್ ಇರ್ತವ್ರಿ. ಈ ತರ ಈ ಒಂದು ಪ್ಲೇನ್ ಒನ್ ಸೈಡ್ 2 ಗ್ರೂಪ್ಸ್ಗಳು ಇದ್ವು ಅಂತ ಅನ್ಕೊಳ್ರಿ. ಸೊ ಇನ್ ಅದರ್ ವರ್ಡ್ಸ್, ಈಗ ಇಲ್ಲಿ ಡಬಲ್ ಬಾಂಡ್ ಇದೆ ಅಂತ ಅನ್ಕೊಳ್ರಿ. ಇಲ್ಲಿ ಮೀನ್ಸ್ ಬಿ ಆಟಮ್ ಇದೆ, ಇಲ್ಲಿ ಸಹಿತ ಬಿ ಆಟಮ್ ಇದೆ, ಬಟ್ ಬಿ ಆಟಮ್ ಏನಿದೆ ಹೇಳ್ರಿ ಅದು ಆಪೋಸಿಟ್ ಸೈಡ್ ನಲ್ಲಿ ಇದೆ ರೀ. ಸೊ ಈ ತರ ಇತ್ತ ಅಂತ ಅನ್ಕೊಳ್ರಿ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ ಐಸೋಮರ್ ಅಂತ ಕರಿತೀವಿ. ಬಟ್ ಈ ಒಂದು ಕೇಸ್ ಒಳಗಡೆ ಏನಾಗ್ತದೆ ಅಂದ್ರೆ ಈ ಬಿ ಆಟಮ್ ಈ ಡಬಲ್ ಬಾಂಡ್ ಒಂದೇ ಸೈಡ್ ಇದೆ, ಅವಾಗ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಿಸ್ ಐಸೋಮರ್ ಅಂತ ಕರಿತೀವಿ. ನೋಡ್ರಿ, ಇದು ಇಫ್ ದ 2 ಗ್ರೂಪ್ಸ್ ಆರ್ ಐಡೆಂಟಿಕಲ್, ಇನ್ ಕೇಸ್ ಒಂದು ಕಾಂಪೌಂಡ್ ಒಳಗಡೆ 4 ಗ್ರೂಪ್ಸ್ಗಳು ಡಿಫ್ರೆಂಟ್ ಆಗಿದ್ವು ಅಂತ ಅನ್ಕೊಳ್ರಿ, ಅವಾಗ ಏನಾಗಿರುತ್ತೆ
Right, let us consider that one. If 4 groups are different, then we need to give priority based on atomic number. Let us consider this particular point. ನೋಡಿ ಇಲ್ಲಿ, so let us consider this particular example. ನೋಡಿ ಈ ಎಕ್ಸಾಂಪಲ್ ನಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಇಲ್ಲಿ ಒಂದು ಅಯೋಡಿನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಬ್ರೋಮಿನ್ ಇದೆ, ಇಲ್ಲಿ ಕ್ಲೋರಿನ್ ಇದೆ. ಸೊ ಈ ಒಂದು ಕೇಸ್ ಒಳಗಡೆ ನಾವು ಏನ್ ಮಾಡ್ಬೇಕಂದ್ರೆ, ಈ ಕಾರ್ಬನ್ ಮೇಲ್ಗಡೆ ಅಟ್ಯಾಚ್ ಆಗಿರುವಂತ 2 ಗ್ರೂಪ್ಸ್ ಗಳಿಗೆ ನಾವು ಪ್ರಿಯಾರಿಟಿ ಕೊಡಬೇಕು. ಪ್ರಿಯಾರಿಟಿ ಅಂದ್ರೆ ನಂಬರ್ಸ್ ಗಳನ್ನ ಕೊಡಬೇಕು. ಸೊ ಅದನ್ನ ಯಾವ್ದ್ರ ಬೇಸಿಸ್ ಮೇಲ್ಗಡೆ ಕೊಡ್ತೀವಿ ಅಂದ್ರೆ ಅಟೋಮಿಕ್ ನಂಬರ್. ಸೊ ಅಟೋಮಿಕ್ ನಂಬರ್ ಯಾವ್ದಕ್ಕೆ ಜಾಸ್ತಿ ಇದೆ ಅಂದ್ರೆ ಅಯೋಡಿನ್ಗೆ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಅಯೋಡಿನ್ಗೆ 1 ಅಂತ ನಾನು ಕೊಡ್ತೀನಿ. ನೆಕ್ಸ್ಟ್ ಹೈಡ್ರೋಜನ್ಗೆ ನಾನು 2 ಅಂತ ಕೊಡ್ತೀನಿ. ಅದೇ ಟೈಪ್ ಬ್ರೋಮಿನ್ ಮತ್ತೆ ಕ್ಲೋರಿನ್ ಅಂತ ಇದೆ, ಇಲ್ಲಿ ನಾನು ಬ್ರೋಮಿನ್ಗೆ 1 ಅಂತ ಕೊಡ್ತೀನಿ, ಕ್ಲೋರಿನ್ಗೆ ನಾನು 2 ಅಂತ ಕೊಡ್ತೀನಿ. ಈಗ ನೀವು ನೋಡಿದ್ರಿ ಅಂತ ಅನ್ಕೊಳ್ರಿ, ಹೈಯೆಸ್ಟ್ ಪ್ರಿಯಾರಿಟಿ ಗ್ರೂಪ್ಸ್ಗಳು ಸೇಮ್ ಸೈಡ್ ಇದೆ. ಅದಕ್ಕೋಸ್ಕರ ನಾವು ಈ ಒಂದು ಪರ್ಟಿಕ್ಯುಲರ್ ಕಂಪೌಂಡ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಜೆಡ್ ಐಸೋಮರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಜೆಡ್ ಐಸೋಮರ್. ಅದೇ ಟೈಪ್ ಲೆಟ್ಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಈ ಒಂದು ಕಾರ್ಬನ್ ಮೇಲ್ಗಡೆ 2 ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ದವು, ಈ ಕಾರ್ಬನ್ಗಿನೂ ಸಹಿತ 2 ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ದವು. ಲೆಟ್ ಅಸ್ ಗಿವ್ ಸಮ್ ನಂಬರ್. ಪ್ರಿಯಾರಿಟಿನ ನಾವು ಕೊಟ್ಟರಾಯ್ತು. ಅಯೋಡಿನ್ಗೆ ನಾವು 1 ಅಂತ ಕೊಡ್ತೀವಿ, ಹೈಡ್ರೋಜನ್ಗೆ ನಾವು 2 ಅಂತ ಕೊಡ್ತೀವಿ, ಕ್ಲೋರಿನ್ಗೆ ನಾವು ನೋಡ್ರಿ ಬ್ರೋಮಿನ್ಗೆ 1 ಅಂತ ಕೊಡ್ತೀವಿ, ಕ್ಲೋರಿನ್ಗೆ ನಾವು 2 ಅಂತ ಕೊಡ್ತೀವಿ. ಇಲ್ಲಿ ನೋಡಿದ್ರಿ ಅಂತ ಅನ್ಕೊಳ್ರಿ, ಹೈಯೆಸ್ಟ್ ಪ್ರಿಯಾರಿಟಿ ಗ್ರೂಪ್ಸ್ಗಳು ಏನಿದಾವೆ ನೋಡ್ರಿ, ದೇ ಆರ್ ಆನ್ ದಿ ಆಪೋಸಿಟ್ ಸೈಡ್. So if the high priority groups are on the opposite side, so then they are called as E isomer. ಆ ಒಂದು ಐಸೋಮರ್ಗೆ ನಾವೇನಂತ ಕರಿತೀವಿ ಅಂದ್ರೆ E isomer ಅಂತ ಕರಿತೀವಿ. So let us consider the next concept. Next ಏನಿದೆ ಅಂದ್ರೆ ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ. So let us consider how to calculate number of geometrical isomer for particular ಕಾಂಪೌಂಡ್ ಅಂತಂದ್ರೆ. ನೋಡಿ, ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ. ಅದೇನಂದ್ರ 2 raised to the power n ಅಂತಂದ್ರೆ. n ಅಂದ್ರೆ ನಂಬರ್ ಆಫ್ ಡಬಲ್ ಬಾಂಡ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ದಿಸ್ ಫಾರ್ಮುಲಾ 2 raised to n applies to the molecule when molecule ends are different ಅಂತಂದ್ರೆ. ಈಗ ನನ್ನ ಹತ್ರ ಒಂದು ಕಾಂಪೌಂಡ್ ಇದೆ ಅಂತ ಅನ್ಕೊಳ್ರಿ, ಈ ಕಾಂಪೌಂಡ್ ಎಂಡ್ ಡಿಫ್ರೆಂಟ್ ಆಗಿತ್ತು ಅಂತ ಅನ್ಕೊಳ್ರಿ, ಅವಾಗ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ರೈಟ್, ನೋಡಿ ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ಮೀನ್ಸ್ ಎ ಐಟಮ್ CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH B ಅಂತಂದ್ರೆ. ಈ ಒಂದು ಪರ್ಟಿಕ್ಯುಲರ್ ಐಟಮ್ ನಲ್ಲಿ ಇಲ್ಲಿ B ಐಟಮ್ ಇದೆ, ಇಲ್ಲಿ A ಐಟಮ್ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸ್ಪೆಷಲ್ ಮೀನ್ಸ್ ಡಿಫ್ರೆಂಟ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಅದರ್ ವರ್ಡ್ಸ್ ಮಾಲಿಕ್ಯೂಲ್ ವಿತ್ ಡಿಫ್ರೆಂಟ್ ಎಂಡ್ಸ್ ಅಂತಂದ್ರೆ. ಸೊ ಈ ಒಂದು ಕೇಸ್ ಒಳಗಡೆ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡಬೇಕಂದ್ರೆ 2 to the power n ಫಾರ್ಮುಲಾನ ಯೂಸ್ ಮಾಡಬೇಕು. ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ ಈಕ್ವಲ್ ಟು 2 to the power 2. ಅಲ್ಲಿಗೆ ಎಷ್ಟಾಗುತ್ತೆ, ಇದು 4 ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಕೇಸ್. ದ ಎಂಡ್ಸ್ ಆರ್ ಐಡೆಂಟಿಕಲ್. ಎಂಡ್ಗಳು ಸೇಮ್ ಇದ್ವು ಅಂತ ಅನ್ಕೊಳ್ರಿ, A CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH A ಅಂತಂದ್ರೆ. ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ equal to 2 to the power n minus 1 plus 2 to the power p minus 1 ಅಂತಂದ್ರೆ. ಸೊ ಇಲ್ಲಿ n ಅಂದ್ರೆ ಏನಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ, ನಂಬರ್ ಆಫ್ ಡಬಲ್ ಬಾಂಡ್ಸ್ ಅಂತಂದ್ರೆ. ಸೊ p ಅಂದ್ರೆ ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದೀವಿ, n to the power n divided by 2 ಅಂತಂದ್ರೆ. if the n is even ಅಂತಂದ್ರೆ. ಇನ್ ಕೇಸ್ n ಆಡ್ ಇತ್ತು ಅಂತ ಅನ್ಕೊಳ್ರಿ, ಅವಾಗ n plus 1 divided by 2 ಮಾಡಿದ್ವಿ ಅಂತ ಅನ್ಕೊಳ್ರಿ, that will give p ಅಂತಂದ್ರೆ. let us calculate. So let's use one example. You can see this one. Calculate the number of geometrical isomers of this particular compound. Really, one double bond, L double bond. Total we have a 2 double bonds. Number of double bonds is equal to 2. So P is equal to 2 divided by 2 minus 1. Right? P ನ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಲ್ಲಿ ಏನಿದೆ ಹೇಳ್ರಿ, ಅದು ಈವನ್ ನಂಬರ್ ಇದೆ ರೀ. ರೈಟ್, ಆಡ್ ನಂಬರ್ ಇಲ್ಲ, ಈವನ್ ನಂಬರ್ ಇದೆ. 2 divided by 2 is equal to 1 ಅಂತ ಆಗುತ್ತೆ. ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ is equal to 2 to the power 2 minus 1, that is n minus 1 plus 2 to the power p minus 1 ಅಂತಂದ್ರೆ 2 to the power 1 is equal to 2, 2 to the power 0 is equal to 1 ಅಂದ್ರೆ ಟೋಟಲ್ ಎಷ್ಟಾಯ್ತು, ಇದು 3 ಅಂತ ಆಗುತ್ತೆ. ರೈಟ್, ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು
ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ ನ ನಾವು ಫೈಂಡ್ ಔಟ್ ಮಾಡಬಹುದು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್. ಆಪ್ಟಿಕಲ್ ಐಸೋಮರ್ಸ್ ಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ರಾಯ್ತು. ಅಂದ್ರೆ ನಾವು ಸ್ಟೀರಿಯೋ ಐಸೋಮರ್ಸ್ ಒಳಗಡೆ ಎರಡು ಟೈಪ್ ಇರುತ್ತೆ. ಒಂದು ಜಾಮೆಟ್ರಿಕಲ್ ಐಸೋಮರ್ಸ್, ಇನ್ನೊಂದು ಆಪ್ಟಿಕಲ್ ಐಸೋಮರ್ಸ್, ರೈಟ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಆಪ್ಟಿಕಲ್ ಐಸೋಮರ್ಸ್. ನೋಡ್ರಿ, ಆಪ್ಟಿಕಲ್ ಐಸೋಮರ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರ್ but different configuration, and also they have different rotation of plane polarized light. ನಾನು ಪ್ಲೇನ್ ಪೋಲರೈಸ್ಡ್ ಲೈಟ್ ನ ತಗೊಂಡ್ಬಿಟ್ಟು ನಾನು ಈ ಒಂದು ಕಂಪೌಂಡ್ಸ್ ಸೊಲ್ಯೂಷನ್ ಒಳಗಡೆ ನಾನು ಪಾಸ್ ಮಾಡಿದೆ ಅಂತ ಅನ್ಕೊಳ್ರಿ. ಎರಡು ಐಸೋಮರ್ಸ್ ಅಂತ ಏನಿರ್ತಾವಲ್ಲ, ದೇ ರೊಟೇಟ್ ಮೀನ್ಸ್ ಪ್ಲೇನ್ ಆಫ್ ಪ್ಲೇನ್ polarized light in different direction, so then they are called as optical isomers ಅಂತ. ನೋಡಿ, ಇಲ್ಲಿ ನೋಡ್ಬೋದು, if a isomer rotates plane polarized light in clockwise direction ಅಲ್ಲಿ ಅದು ರೊಟೇಷನ್ ಮಾಡ್ತಾ ಇತ್ತು ಅಂತ ಅನ್ಕೊಳ್ರಿ, then it is called as dextrorotatory. ಈ dextrorotatory ಇದಕ್ಕೋಸ್ಕರ ನಾವು ಅದಕ್ಕೆ ಒಂದು ಸಿಂಬಾಲ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅದೇನಂದ್ರ ಡಿ ಅಂತಂದು ಅಥವಾ ಪ್ಲಸ್ ಅಂತಂದು ಸಹಿತ ನಾವು ಸಿಂಬಾಲ್ ನ ಯೂಸ್ ಮಾಡ್ತೀವಿ. ಇಫ್ ಎ ಐಸೋಮರ್ rotates plane polarized light in anti-clockwise direction, so then it is called as pleiorotatory, ಅಥವಾ ಇದಕ್ಕೆ ಎಲ್ ಅಂತ ಕರಿತೀವಿ, ಅಥವಾ ಮೈನಸ್ ಸೈನ್ ಅಂತ ಸಹಿತ ನಾವು ಇದನ್ನ ರಿಪ್ರೆಸೆಂಟ್ ಮಾಡ್ತೀವಿ. So let us consider next concept. Let us consider this one, specific rotation ಅಂತ. So angle of rotation depends on 5 factors. ಒಂದು length of tube, concentration of the solution, temperature of the solution, solvent and wavelength, right? So but ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿತ್ತು ಅಂತ ಅನ್ಕೊಂಡ್ರೆ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಅದನ್ನ ಕ್ಲಬ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್ ರೊಟೇಷನ್ ಅಂತ ಒಂದು ಕಾನ್ಸೆಪ್ಟ್ ನ ನಾವು ತಗೋತೀವಿ, ಅಥವಾ ಒಂದು ಟರ್ಮ್ ನಾವು ಡಿಫೈನ್ ಮಾಡ್ತೀವಿ. ಅದನ್ನ ಡಿಫೈನ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ 3 ಫ್ಯಾಕ್ಟರ್ಸ್ ಗಳನ್ನ ಫಿಕ್ಸ್ ಆಗಿರ್ತೀವಿ ರೀ. ಸೊ ಯಾವ ಅಂದ್ರ ಒಂದು ವಿ ಫಿಕ್ಸ್ ಟೆಂಪರೇಚರ್ ನ ನಾವು ಫಿಕ್ಸ್ ಇರ್ತೀವಿ. ನೆಕ್ಸ್ಟ್ ಸಾಲ್ವೆಂಟ್ ಸಹಿತ ನಾವು ಫಿಕ್ಸ್ ಇರ್ತೀವಿ. ಮೋಸ್ಟ್ ಆಫ್ ಟೈಮ್ಸ್ ಇದು ಫಿನಾಲ್ ಅಥವಾ ಕ್ಲೋರೋಫಾರ್ಮ್ ಆಗಿರ್ತೈತಿ. ನೆಕ್ಸ್ಟ್ ಟೆಂಪರೇಚರ್ ಆಫ್ ದಿ ಸೊಲ್ಯೂಷನ್ 20 ಡಿಗ್ರಿ ಸೆಲ್ಸಿಯಸ್ಗೆ ಫಿಟ್ ಮಾಡ್ಕೋತೀವಿ. ನೆಕ್ಸ್ಟ್ ಲೆಂತ್ ಆಫ್ ದಿ ಸೊಲ್ಯೂಷನ್ ಏನಿದೆಯಲ್ಲ ಅದನ್ನ ವೇವ್ ಲೆಂತ್ ಆಫ್ ದಿ ಲೈಟ್ ಏನಿದೆಯಲ್ಲ ಅದನ್ನ ಸಹಿತ ಫಿಕ್ಸ್ ಮಾಡ್ಕೋತೀವಿ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗಡೆ 589 ನ್ಯಾನೋಮೀಟರ್ ಅಂತ ತಗೋತೀನಿ ನಾನು. ಸೊ ತಗೊಂಡ್ಬಿಟ್ಟು ಆಂಗಲ್ ಆಫ್ ರೊಟೇಷನ್ ಡಿವೈಡೆಡ್ ಬೈ ಸಿ ಇಂಟು ಎಲ್, ಈ ಒಂದು ರೇಷಿಯೋಕ್ಕೆ ನಾವೆಂತ ಕರಿತೀವಿ ಅಂದ್ರೆ ಸ್ಪೆಸಿಫಿಕ್ ರೊಟೇಷನ್ ಅಂತ ಕರಿತೀವಿ, ರೈಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ರೊಟೇಷನ್ ಅಂತ. So let us consider this one. So let us consider the next concept, right. ಇಲ್ಲಿ ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ. ಸೊ ಅದೇನಂದ್ರೆ, ಸೊ ಆಂಗಲ್ ಆಫ್ ರೊಟೇಷನ್, ಈ ಆಂಗಲ್ ಆಫ್ ರೊಟೇಷನ್ ನಾವು ಅಲ್ಫಾ ಅಬ್ಸರ್ವ್ಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ದಿಸ್ ಸ್ಕ್ವೇರ್ ಬ್ರಾಕೆಟ್ ಅಲ್ಫಾ ಅಂತ ಐತಲ್ಲ, ಸೊ ಅದನ್ನ ನಾವು ಯಾವ ತರ ಬರಿತೀವಿ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಫಾ 20 ಡಿವೈಡೆಡ್ ಬೈ ಡಿ ಅಂತಂದ್ರೆ, ಹಿಯರ್ 20 ಅನ್ನೋದೇನಿದೆಯಲ್ಲ ದಟ್ ಇಸ್ ದಿ ಟೆಂಪರೇಚರ್, ಡಿ ಅನ್ನೋದೇನಿದೆಯಲ್ಲ ದಟ್ ಇಸ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್, ದಟ್ ಇಸ್ 581 ನ್ಯಾನೋಮೀಟರ್. ಈ ಒಂದು ಕೇಸ್ ಒಳಗಡೆ ಡಿ ಲೈನ್ ಆಫ್ ದಿ ಸೋಡಿಯಂ ಲ್ಯಾಂಪ್, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸೊ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ. ಸೊ ಯಾವ್ದಾದ್ರು ಒಂದು ಕಂಪೌಂಡ್ ಸೊ ಸ್ಟೀರಿಯೋ ಐಸೋಮೆರಿಸಮ್ ನ ತೋರಿಸಬೇಕಾಗಿತ್ತು ಅಂತ ಅನ್ಕೊಳ್ರಿ, that compound should contain at least one stereogenic center. ಅದರ ಹತ್ರ ಒಂದಾದ್ರೂ ಒಂದು ಸ್ಟೀರಿಯೋಜೆನಿಕ್ ಸೆಂಟರ್ ಇರಬೇಕು. ಆ ಸ್ಟೀರಿಯೋಜೆನಿಕ್ ಸೆಂಟರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಕೈರಲ್ ಸೆಂಟರ್ ಅಂತ ಕರಿತೀವಿ. ಹಂಗಿತ್ತಂದ್ರೆ ಕೈರಲ್ ಸೆಂಟರ್ ಅಥವಾ ಕೈರಲ್ ಆಟಮ್ ಅಂತ ನಾವು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತ, ರೈಟ್. ಸೊ ಇಫ್ ಎ ಆಟಮ್ is considered as chiral, if a carbon atom contains 4 different groups, ಒಂದು ಪರ್ಟಿಕ್ಯುಲರ್ ಕಾರ್ಬನ್ ಐಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ವು ಅಂತ ಅನ್ಕೊಂಡ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕೈರಲ್ ಅಂತಂದ್ರೆ. ನೋಡ್ರಿ, ಈ ಕೈರಲ್ ಕಾರ್ಬನ್ ಇಂತ್ರ ನಿಮಗೆ 2 ತರದ ಸ್ಟೀರಿಯೋ ಐಸೋಮರ್ಸ್ ಬರ್ತಾವು. ಅವು ಯಾವ ಅಂದ್ರೆ ಆಪ್ಟಿಕಲ್ ಐಸೋಮರ್ಸ್ ಬರ್ತಾವು. ಒಂದೇದು ಏನಂತ ಕರಿತೀವಿ ಅಂದ್ರೆ ನಾವು ಎನಾನ್ಶಿಯೋಮರ್ ಅಂತ ಕರಿತೀವಿ. ಎರಡನೇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡೈಸ್ಟೀರಿಯೋಮರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನಾನು ಅವಾಗಲೇ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಏನಂದ್ರ ಈಗ ಒಂದು ಕಾರ್ಬನ್ ಇದೆ, ಸೊ ಇಲ್ಲಿ ಇಲ್ಲಿ ಕ್ಲೋರಿನ್ ಇದೆ,
ಈ ಕೆಳಗಡೆ ಹೈಡ್ರೋಜನ್ ಇದೆ, ಈ ಕಡೆ ಬ್ರೋಮಿನ್, ಈ ಕಡೆ ಅಯೋಡಿನ್, ರೈಟ್. ನೆಕ್ಸ್ಟ್ ಅದೇ ಟೈಪ್ ಒಂದು ಕಾರ್ಬನ್, ಕ್ಲೋರಿನ್, ಕೆಳಗಡೆ ಹೈಡ್ರೋಜನ್, ನೆಕ್ಸ್ಟ್ ಈ ಕಡೆ ಅಯೋಡಿನ್, ಈ ಕಡೆ ಬ್ರೋಮಿನ್. ನೋಡ್ರಿ ಈ ಎರಡು ಎಕ್ಸಾಂಪಲ್ಸ್ಗಳನ್ನ ನೀವು ನೋಡಿದ್ರಿ ಅಂತ ಅನ್ಕೊಳ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಡಲ್ ಕಾರ್ಬನ್ ಮತ್ತು ಮೀನ್ಸ್ ಕಾರ್ಬನ್ ಇದೆ, ಕ್ಲೋರಿನ್ ಮತ್ತು ಹೈಡ್ರೋಜನ್ ಇದೆ, ಒನ್ ಸೈಡ್ ಬ್ರೋಮಿನ್ ಇದೆ, ಒನ್ ಸೈಡ್ ಅಯೋಡಿನ್ ಇದೆ. ಇಲ್ಲಿ ಒನ್ ಸೈಡ್ ಅಯೋಡಿನ್ ಇದೆ, ಒನ್ ಸೈಡ್ ಬ್ರೋಮಿನ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ದೀಸ್ ಟೂ ಕಂಪೌಂಡ್ಸ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಅವೆರಡು ಒಂದಕ್ಕೊಂದು ಮಿರರ್ ಇಮೇಜ್ ಆಗಿರ್ತವು. ನೆಕ್ಸ್ಟ್ ಒಂದ್ರ ಮೇಲ್ಗಡೆ ಒಂದು ಮೀನ್ಸ್ ನಾನು ಇಟ್ಟೆ ಅಂತ ಅನ್ಕೊಳ್ರಿ, ದೇ ಆರ್ ನಾನ್ ಸೂಪರ್ ಇಂಪೋಸಿಬಲ್, ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ತರದ ಕಂಪೌಂಡ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ನಾವು ಎನಾನ್ಶಿಯೋಮರ್ ಅಂತ ಕರಿತೀವಿ. ಅದೇ ಟೈಪ್ ಇನ್ನೊಂದು ತರದ ಕಂಪೌಂಡ್ಸ್ಗಳು ಇರ್ತಾವ್ರಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಮೋರ್ ದ್ಯಾನ್ ಒನ್ ಸ್ಟೀರಿಯೋ ಸೆಂಟರ್ಸ್ಗಳು ಇದ್ವು ಅಂತ ಅನ್ಕೊಳ್ರಿ. ಅವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ಗಳಿದ್ವು ಅಂತ ಅನ್ಕೊಳ್ರಿ. ಸ್ಟೀರಿಯೋ ಐಸೋಮರ್ಸ್ ವಿಚ್ ಆರ್ ನಾಟ್ ಮಿರರ್ ಇಮೇಜಸ್. ಅವು ಮಿರರ್ ಇಮೇಜಸ್ ಆಗಿರೋದಿಲ್ಲ ಅಂತ ಕಂಪೌಂಡ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ಈಗ ನೋಡ್ರಿ ಇಲ್ಲಿ ಆರ್ ಮತ್ತು ಎಸ್ ಇತ್ತು ಅಂತ ಅನ್ಕೊಳ್ರಿ. ಸೊ ದೆನ್ ದೇ ಆರ್ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್. ಆರ್ ಎಸ್ ಈ ತರ ಇತ್ತು ಅಂತ ಅನ್ಕೊಳ್ರಿ, ಅದಕ್ಕೆ ನಾವು ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ನೋಡ್ರಿ ಬೇರೆ ತರನು ಸಹಿತ ಆಗಿರ್ಬೋದು ಅದು, ರೈಟ್. ಸೊ ಹಂಗಿತ್ತಂದ್ರ ಇಲ್ಲಿ ಒಂದು ಕ್ವಶನ್ ಬರ್ತೈತಿ. ಸೊ ಯಾವ್ದಾದ್ರು ಒಂದು ಕಂಪೌಂಡ್ ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಐಟಮ್ದು ಕಾನ್ಫಿಗರೇಷನ್ ಆರ್ ಮತ್ತು ಎಸ್ ಅಂತ ನಾವು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂತ. ಅಂದ್ರೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ಗಳಿದಾವು. ಆ ರೂಲ್ಸ್ಗಳನ್ನ ನಾವು ಈಗ ಕಲಿತಾ ಹೋದ್ರಾಯ್ತು. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ RS nomenclature ರೂಲ್ಸ್. ಇಲ್ಲಿ ನೋಡಿ, ಇಲ್ಲಿ so let us study about RS configuration. ನೋಡಿ ಇಲ್ಲಿ ಆರ್ ಅಂತ ಏನಿದೆ ಅಲ್ಲ, ಆ ಆರ್ ಅನ್ನೋ ವರ್ಡ್ಗೆ ನಾವೇನಂತ ಕರಿತೀವಿ ಅಂದ್ರೆ ರೆಕ್ಟಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಸ್ ಅನ್ನೋ ವರ್ಡ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸಿನಿಸ್ಟರ್ ಅಂತ ಕರಿತೀವಿ. ನೋಡ್ರಿ ಇವೆರಡು ವರ್ಡ್ಸ್ಗಳ ನಿಮಗೆ ನೆನಪಿರ್ಬೇಕು. ನೋಡ್ರಿ ನೆಕ್ಸ್ಟ್ ನೋಡ್ರಿ ನಾವು ಯಾವುದೇ ಒಂದು ಕಂಪೌಂಡ್ ಸ್ಟ್ರಕ್ಚರ್ನ ನಾವು ಎರಡು ತರ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಒಂದೇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಿಶರ್ ಪ್ರೊಜೆಕ್ಷನ್ ಅಂತ ಕರಿತೀವಿ, ಇನ್ನೊಂದು ವೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಂತಂದು ಸಹಿತ ನಾವು ಕರಿತೀವಿ. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಕಂಪೌಂಡ್ ಸ್ಟ್ರಕ್ಚರ್ನ ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ಕೊಟ್ಟಿದ್ರು ಅಂತ ಅನ್ಕೊಡ್ರಿ, ರೈಟ್. ಸೊ ಮೇನ್ಲಿ ಕಾರ್ಬನ್ ಸ್ಟ್ರಕ್ಚರ್ ಯಾವ ತರ ಇರ್ತೈತ್ರಿ, ಅದು ಟೆಟ್ರಾಹೆಡ್ರಲ್ ಇರ್ತೈತಿ, ಕರೆಕ್ಟಾ. ಈ ಟೆಟ್ರಾಹೆಡ್ರಲ್ ಬರುವಂತ ಸ್ಟ್ರಕ್ಚರ್ನ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ, ಸೊ ಇಲ್ಲಿ ಇರುವಂತ ಎರಡು ಕಂಪೌಂಡ್ಸ್ಗಳನ್ನ ABCD ಇದೆ ಅಂತ ಅನ್ಕೊಳ್ರಿ, ಅಥವಾ ABCD ಈ ತರ ಇಲ್ಲಿ ಏನಿದೆ ಅಲ್ಲ, ಸೊ ನಮ್ಮ ಹತ್ರ ಸೇಮ್ ಪ್ಲೇನ್ ಅಲ್ಲಿ ಇರುವಂತ ಎರಡು ಕಂಪೌಂಡ್ಸ್ಗಳನ್ನ ನಾನು ಹಾರಿಜಾಂಟಲ್ ಲೈನ್ ನಲ್ಲಿ ಇಟ್ಕೋತೀನಿ ರೀ. ನೆಕ್ಸ್ಟ್ ಒಂದು ಎಂಡ್ ಏನಿದೆ ಅಲ್ಲ, ಅದು ನಮ್ಮ ಮೇಲ್ಗಡೆ ಇದೆ, ಒಂದ್ ಎಂಡ್ ನಮ್ಮ ಮುಂದ್ಗಡೆ ಬಂದಿದೆ. ಸೊ ಮುಂದ್ಗಡೆ ಬಂದಿರೋದು ಏನಿರ್ತೈತಲ್ಲ ಅದನ್ನ ನಾನು ಇಲ್ಲಿ ಕೆಳಗಡೆ ಬರ್ಕೋತೀನಿ. ನೆಕ್ಸ್ಟ್ ಹಿಂದ್ಗಡೆ ಹೋಗಿರುವಂತ ಏನ್ ಲೈನ್ ಇದೆ ಅಲ್ಲ, ಅದನ್ನ ನಾನು ಹಿಂದ್ಗಡೆ ಬರ್ಕೋತೀನಿ, ಲೈಕ್ ದಿಸ್. ಸೊ ದೆನ್ ವಿ ಗೋಯಿಂಗ್ ಟು ಗೆಟ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್. ಇಟ್ ಇಸ್ ಕಾಲ್ಡ್ ಆಸ್ ಫಿಶರ್ ಪ್ರೊಜೆಕ್ಷನ್. ಈ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಏನಿದೆ ಅಲ್ಲ, 3 ಡೈಮೆನ್ಷನಲ್ ಸ್ಟ್ರಕ್ಚರ್ ನಾವು 2 ಡೈಮೆನ್ಷನಲ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಹಾಗಿತ್ತಂದ್ರೆ ಈ ತರ ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ಯಾವ್ದಾರ ಒಂದು ಕಂಪೌಂಡ್ ನ ಕೊಟ್ಟಿದ್ರ ಅಂತ ಅನ್ಕೊಡ್ರಿ, ಅವಾಗ ನಾವು R and S ನಾಮಿನಿಕ್ಲೇಚರ್ ನ ಯಾವ ತರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈಗ ಕಲ್ತ್ರಾಯ್ತು. ನೋಡ್ರಿ ನಾವು R and S ಕಾನ್ಫಿಗರೇಷನ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಡ್ರಿ. ನಾವು ಅಲ್ಲಿ ಏನ್ ಮಾಡ್ಬೇಕಂದ್ರ, ಒಂದು ಕಾರ್ಬನ್ ಐಟಮ್ಗೆ 4 ಗ್ರೂಪ್ಸ್ಗಳು ಏನು ಅಟ್ಯಾಚ್ ಆಗಿರ್ತಾವ ನೋಡ್ರಿ, ಆ 4 ಗ್ರೂಪ್ಸ್ಗಳಿಗೆ ನಾವೇನ್ ಮಾಡ್ಬೇಕಂದ್ರ ಪ್ರಿಯಾರಿಟಿ ಆರ್ಡರ್ನ ಕೊಡ್ಬೇಕಂದ್ರ 1 2 3 ಅಂತ ನಾವು ಆರ್ಡರ್ನ ಕೊಡ್ತಾ ಹೋಗ್ಬೇಕು. ಸೊ ಆ ತರ ಆರ್ಡರ್ನ ಕೊಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ರೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆ ರೂಲ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ CIP ರೂಲ್ಸ್ ಅಂತ ಕರಿತೀವಿ. ಸೊ ಕಾನ್ ಇನ್ ಗೋಲ್ಡ್ ಪ್ರಿಲಾಗ್ ರೂಲ್ಸ್ ಅಂತಂದ್ರೆ, ರೈಟ್. ಲೆಟ್ ಅಸ್ ಸ್ಟಡಿ ಅಬೌಟ್ ದಟ್ ಒನ್. ಸೊ ಫಸ್ಟಿಗೆ ಈ ತರದ ಒಂದು ಸ್ಟ್ರಕ್ಚರ್ ಇದೆ ಅಂತ ಅನ್ಕೊಳ್ರಿ. ಸೊ ಈಗ ನಂಬರಿಂಗ್ ಕೊಡೋದಕ್ಕೆ ನಾವು ಫಸ್ಟ್ ಯಾವ ರೂಲ್ ನ ಫಾಲೋ ಮಾಡ್ಬೇಕಂದ್ರೆ ಅಟೋಮಿಕ್ ನಂಬರ್ನ ನಾವು ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಡಿಫ್ರೆಂಟ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ವು ಅಂತ ಅನ್ಕೊಳ್ರಿ, ಅಯೋಡಿನ್, ಬ್ರೋಮಿನ್, ಫ್ಲೋರಿನ್, ಕ್ಲೋರಿನ್ ಅಂತಂದು. ಹೈಯೆಸ್ಟ್ ಅಟೋಮಿಕ್ ನಂಬರ್ ಯಾವ್ದಕ್ಕಿದೆ, ಅಯೋಡಿನ್ಗಿದೆ, ಅದಕ್ಕೋಸ್ಕರ ಇಟ್ಸ್ ನಂಬರ್ ಇಸ್ 1. ಸೊ ಬ್ರೋಮಿನ್ಗೆ 2 ಅಂತ ಕೊಡ್ತೀನಿ, ಫ್ಲೋರಿನ್ಗೆ 3 ಅಂತ ಕೊಡ್ತೀನಿ, ಫ್ಲೋರಿನ್ಗೆ 4 ಅಂತ ಕೊಡ್ತೀನಿ.
ಈಗ ನಾನು ಒನ್ ಟೈಮ್ ನಂಬರ್ ಕೊಟ್ಟೆ ಅಂತ ಅನ್ಕೊಡ್ರಿ, ಅವಾಗ ನಾವು ನೋಡ್ಬೇಕು. ಸೊ ಅವಾಗ ಏನು ಮಾಡ್ಬೇಕಂದ್ರೆ 1 to 2, 2 to 3, 3 to 1 to 2, 2 to 3, 3 to 4 ಅಥವಾ 1 to 2, 2 to 3 ಈಗ ಹೋದೆ ಅಂತ ಅನ್ಕೊಡ್ರಿ. ಅವಾಗ ಅದಕ್ಕೆ ಕ್ಲಾಕ್ ವೈಸ್ ಇತ್ತಂದ್ರೆ ಅದಕ್ಕೆ ಆರ್ ಕಾನ್ಫಿಗರೇಷನ್ ಅಂತ ಕರಿತೀನಿ. ಆಂಟಿ ಕ್ಲಾಕ್ ವೈಸ್ ಇತ್ತು ಅಂತ ಅನ್ಕೊಡ್ರಿ, ಅವಾಗ ನಾ ಏನಂತ ಕರಿತೀನಿ, ಅದಕ್ಕೆ ಎಸ್ ಅಂತ ಕರಿತೀನಿ. ಈ ಎಸ್ ಮತ್ತು ಆರ್ ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂಥ ಒಂದು ಟ್ರಿಕ್ ಇದೆ. ಏನಂದ್ರೆ ಈಗ ನಾನು ಆರ್ ಅಂತ ಬರೀತೀನಲ್ಲ, ಈ ಆರ್ ಒಳಗಡೆನ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ, ಕರೆಕ್ಟ್. ಅದೇ ಟೈಪ್ ನಾನು ಎಸ್ ಅಂತ ಏನು ಬರೀತೀನಿ ನೋಡ್ರಿ, ಈ ಎಸ್ ಲೆಟರ್ನಲ್ಲೇ ಏನಿದೆ ಹೇಳ್ರಿ, ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಅದಕ್ಕೋಸ್ಕರ ಕ್ಲಾಕ್ ವೈಸ್ ಬಂತಂದ್ರೆ ಆರ್ ಅಂತ ಆಗಿರ್ತೈತಿ, ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ಬಂತಂದ್ರೆ ಅದು ಎಸ್ ಆಗಿರುತ್ತೆ ಅಂತ ನೋಡಿ. ಇನ್ ಕೇಸ್ ಅಟೋಮಿಕ್ ನಂಬರ್ ಸೇಮ್ ಇತ್ತು ಅಂತ ಅನ್ಕೊಡ್ರಿ, ಅವಾಗ ನಾವು ಏನು ಮಾಡ್ಬೇಕಂತ ಲೆಟ್ ಅಸ್ ಕನ್ಸಿಡರ್ ದಟ್ ಒನ್ ಆಲ್ಸೋ. if atom is same, if the atom is same, its atomic number is also same, then seniority is decided by second atom ಅಂತ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಸೆಕೆಂಡ್ ಆಟಮ್ಗೆ ಹೋಗ್ಬೇಕು. ನೋಡ್ರಿ ಇಲ್ಲಿ ಒಂದು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಒಂದು ಕ್ಲೋರಿನ್ ಅಟ್ಯಾಚ್ ಆಗಿತ್ತು ಅಂತ ಅನ್ಕೊಡ್ರಿ, ಇದಕ್ಕೆ 1 ಅಂತ ಕೊಡ್ತೀನಿ ನಾನು. ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆಗಿರ್ತೈತಿ, ಇಲ್ಲಿ ಸಹಿತ ಒಂದು ಕಾರ್ಬನ್ ಅಟ್ಯಾಚ್ ಆಗಿರುತ್ತೆ. ನೋಡ್ರಿ ಈ ಕಾರ್ಬನ್ಗೆ CH3 ಅಟ್ಯಾಚ್ ಆಗಿರುತ್ತೆ, ಈ ಕಾರ್ಬನ್ಗೆ CH2, ನೆಕ್ಸ್ಟ್ ಇಲ್ಲಿ ಒಂದು OH ಅಟ್ಯಾಚ್ ಆಗಿರುತ್ತೆ. ನಾನು ಈ ತರ ಒಂದು ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಡ್ರಿ, ಈ ಕಾರ್ಬನ್ಗೆ ಈ ಕ್ಲೋರಿನ್ಗೆ 1 ಅಂತ ಕೊಟ್ಟಿರ್ತೀನಿ, ಇಲ್ಲಿ ಸಹಿತ ಕಾರ್ಬನ್ ಇದೆ, ಇಲ್ಲಿ ಸಹಿತ ಕಾರ್ಬನ್ ಇದೆ. ಸೊ ಅಂತ ಕೇಸ್ ಒಳಗಡೆ ನಾವೇನ್ ಮಾಡ್ಬೇಕಂದ್ರೆ ವಿ ಶುಡ್ ಗೋ ಫಾರ್ ಸೆಕೆಂಡ್ ಐಟಮ್. ಈ ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ಗೆ 2 ಹೈಡ್ರೋಜನ್ಸ್, 1 OH ಅಟ್ಯಾಚ್ ಆಗಿದೆ. ಸೊ ಆ ಒಂದು ಕೇಸ್ ಒಳಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಶುಡ್ ಗಿವ್ ಪ್ರಿಯಾರಿಟಿ ಟು ದಿಸ್ ಒನ್. ಅದಕ್ಕೋಸ್ಕರ ಇದು 2 ಅಂತ ಆಗುತ್ತೆ, ಇದು 3 ಅಂತ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿತ್ತು ಅಂತ ಅನ್ಕೊಡ್ರಿ, ಇದು 4 ಅಂತ ಆಗುತ್ತೆ. ನೋಡ್ರಿ ಲೆಟ್ಸ್ ಕನ್ಸಿಡರ್ ಒನ್ ಮೋರ್ ಪಾಯಿಂಟ್. ಇನ್ ದ ಕೇಸ್ ಆಫ್ ಐಸೋಟೋಪ್ಸ್ the seniority is decided by atomic mass ಅಂತ. ಈಗ ನನಗೆ ಡ್ಯೂಟೇರಿಯಂ ಮತ್ತು ಹೈಡ್ರೋಜನ್ ಎರಡು ಅಟ್ಯಾಚ್ ಆಗಿದ್ವು ಅಂತ ಅನ್ಕೊಡ್ರಿ, ಅಟೋಮಿಕ್ ನಂಬರ್ ಸೇಮ್ ಇರ್ತೈತಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ವಿ ಶುಡ್ ಕನ್ಸಿಡರ್ ಅಟೋಮಿಕ್ ಮಾಸ್. ಅದಕ್ಕೋಸ್ಕರ ಡ್ಯೂಟೇರಿಯಂ ಗೆಟ್ ದಿ ಹೈಯೆಸ್ಟ್ ಪ್ರಿಯಾರಿಟಿ ದೆನ್ ದಿ ಹೈಡ್ರೋಜನ್. ಸೊ ಅದೇ ಟೈಪ್ ಆಫ್ ಕ್ಲೋರಿನ್ 37, ಕ್ಲೋರಿನ್ 35 ಇತ್ತು ಅಂತ ಅನ್ಕೊಡ್ರಿ, ದ ಕ್ಲೋರಿನ್ 37 ಗೆಟ್ ದಿ ಹೈಯೆಸ್ಟ್ ಪ್ರಿಯಾರಿಟಿ ದೆನ್ ದಿ ಕ್ಲೋರಿನ್ 35 ಅಂತ. ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿ ಇಲ್ಲಿ ಒಂದು ರೂಲ್ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು, ಅದೇನು ಅಂತ ಹೇಳ್ತೀನಿ ನಾನು. ಸೊ ಎಕ್ಸಾಂಪಲ್ ಈಗ ನಾನು 2 ಲೈನ್ ಬರ್ದಿದ್ದೆ ಅಂತ ಅನ್ಕೊಡ್ರಿ, ಈ ಒಂದು ಲೈನ್ ಏನಿದೆಯಲ್ಲ ಇದಕ್ಕೆ ನಾವು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ, ಕರೆಕ್ಟಾ. ಅದೇ ಟೈಪ್ ನಾನು ಈ ಲೈನ್ ಏನಿದೆಯಲ್ಲ ಇದಕ್ಕೆ ನಾವು ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಯಾವಾಗಲೂ ಏನಿರ್ತೈತಿ ಅಂದ್ರೆ 4th ಪ್ರಿಯಾರಿಟಿ ಗ್ರೂಪ್ ಏನಿರ್ತದಲ್ಲ, ಇಟ್ ಶುಡ್ ಬಿ ಆನ್ ದಿ ವರ್ಟಿಕಲ್ ಲೈನ್. ದ 4th priority atom, the 4th priority atom, the 4th atom should be in the vertical line. In case ಅದು ಹಾರಿಜಾಂಟಲ್ ಲೈನ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಈಗ 4th atom ವರ್ಟಿಕಲ್ ಲೈನ್ ಅಲ್ಲಿ ಇತ್ತು, 1 to 2, 2 to 3 ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇತ್ತಂದ್ರೆ ದೆನ್ ಇಟ್ ಇಸ್ ಆರ್, ಕರೆಕ್ಟ್. ಸೊ ಅದೇ ಟೈಪ್ if a 4th atom is in vertical line and 1 to 2, 2 to 3 ಅದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂತ ಅನ್ಕೊಂಡ್ರೆ ದೆನ್ ಇಟ್ ಇಸ್ ಎಸ್. So if it is an anti-clockwise direction, so then its configuration is S ಅಂತ. In case ಅದು ವರ್ಟಿಕಲ್ ಲೈನ್ ನಲ್ಲಿ ಇರೋದ್ರ ಬದಲಿಗೆ ಹಾರಿಜಾಂಟಲ್ ಲೈನ್ ಅಲ್ಲಿ ಇತ್ತು ಅಂತ ಅನ್ಕೊಳ್ರಿ, ಅವಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ವರ್ಟಿಕಲ್ ಲೈನ್, ಇಫ್ ದ 4th item is in the vertical means a horizontal line, then the R configuration, originally R configuration ಬರ್ತಾ ಇತ್ತು ಅಂತ ಅನ್ಕೊಳ್ರಿ, ಅದೇನಾಗುತ್ತದೆ ಎಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಟೈಪ್ ಎಸ್ ಇತ್ತು ಅಂತ ಅನ್ಕೊಡ್ರಿ, ಅದೇನಾಗಿ ಕನ್ವರ್ಟ್ ಆಗುತ್ತೆ, ಅದು ಆರ್ ಕಾನ್ಫಿಗರೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್. ಇಲ್ಲೊಂದು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡಿದ್ರೆ ಆಯ್ತು. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ನೋಡ್ರಿ ಇಲ್ಲಿ ಅಯೋಡಿನ್ ಇದೆ, ಬ್ರೋಮಿನ್ ಇದೆ, ಕ್ಲೋರಿನ್ ಇದೆ ಮತ್ತು ಫ್ಲೋರಿನ್ ಇದೆ. ದಿಸ್ ಈಸ್ 1, ದಿಸ್ ಇಸ್ 2, ದಿಸ್ ಇಸ್ 3 and this is 4. This is 4. ಈಗ ನೋಡ್ರಿ, ಈಗ the 4th item that is fluorine is on the vertical line. 1 to 2, 2 to 3 ಏನಾಯ್ತು, ಇದು ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಆಯ್ತು ಅಂದ್ರೆ ಕಾನ್ಫಿಗರೇಷನ್ ಏನಾಯ್ತು, ಆರ್ ಆಯ್ತು. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್. ನೋಡ್ರಿ 1, 2, 3 and 4 ಅಂತ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ the 4th priority group is on the horizontal line, not on the vertical line. ಅವಾಗ ಒರಿಜಿನಲ್ ಕಾನ್ಫಿಗರೇಷನ್ ಏನು ಬರುತ್ತೆ, ಒರಿಜಿನಲ್ ಕಾನ್ಫಿಗರೇಷನ್ ಏನು ಬರುತ್ತೆ, ಅದು ಎಸ್ ಬರುತ್ತೆ.
ಬಟ್ ಒರಿಜಿನಲ್ ಕಾನ್ಫಿಗರೇಷನ್ ಎಸ್ ಬಂದಿದ್ದಕ್ಕೋಸ್ಕರ ಅಂಡ್ ಆಲ್ಸೋ ದ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಈಸ್ ಆನ್ ದಿ ವರ್ಟಿಕಲ್ ಮೀನ್ಸ್ ಹಾರಿಜಾಂಟಲ್ ಲೈನ್ ಅಲ್ಲಿ ಇದೆ. ಅದಕ್ಕೋಸ್ಕರ ಎಸ್ ಕಾನ್ಫಿಗರೇಷನ್ ಇದ್ದು ಏನಾಗಿ ಕನ್ವರ್ಟ್ ಆಯ್ತು ರೀ, ಅದು ಆರ್ ಕಾನ್ಫಿಗರೇಷನ್ ಆಗಿ ಕನ್ವರ್ಟ್ ಆಯಿತು. ರೈಟ್, ಸೊ ದಿಸ್ ಕಂಪ್ಲೀಟ್ಸ್ R and S nomenclature in the case of Fisher projection. ಸೊ ಈಗ ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ಇರೋದ್ರ ಬದಲಿಗೆ ವೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಲ್ಲಿ ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ರು ಅಂತ ಅನ್ಕೊಳ್ರಿ. ಅಂತ ಟೈಮ್ನಲ್ಲಿ ನಾವು RS ನಾಮಿಕ್ಲೇಚರ್ನ ನಾವು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ಈಗ ನೋಡಿದ್ರಾಯ್ತು. ನೋಡ್ರಿ, ಈ ತರದ ಸ್ಟ್ರಕ್ಚರ್ಗಳು ಇದ್ವು ಅಂತ ಅನ್ಕೊಳ್ರಿ, ಇದಕ್ಕೆ ನಾವು ವೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ನಾರ್ಮಲ್ ಲೈನ್ಸ್ಗಳಿರ್ತಾವು, ಒಂದು ಸಾಲಿಡ್ ಲೈನ್ ಇರ್ತೈತಿ. ಈ ಸಾಲಿಡ್ ಲೈನ್ಗೆ ನಾವೇನಂತ ಕರಿತೀವಿ ಅಂದ್ರೆ ವೆಡ್ಜ್ ಅಂತ ಕರಿತೀವಿ. ಈ ತರ ಡ್ಯಾಶ್ ಲೈನ್ ಇರ್ತೈತಿ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡ್ಯಾಶ್ ಲೈನ್ ಅಂತ ಕರಿತೀವಿ. ಈ ಡ್ಯಾಶ್ ಲೈನ್ ಏನಿರ್ತೈತಲ್ಲ ಅದು ಬಿಲೋ ದಿ ಪ್ಲೇನ್ ಇರ್ತೈತಿ, ಈ ಸಾಲಿಡ್ ಲೈನ್ ಇರ್ತೈತಲ್ಲ ಅದು ಅಬೋ ದಿ ಪ್ಲೇನ್ ಇರ್ತೈತಿ. ಲೆಟ್ಸ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಕೇಸ್. ನೋಡ್ರಿ, ನಾವು ಇಲ್ಲಿ ಈ ತರದ ಒಂದು ಕಂಪೌಂಡ್ ನ ಕೊಟ್ಟಿದ್ರು ಅಂದ್ರ ನಾವು ಫಸ್ಟಿಗೆ ಏನ್ ಮಾಡ್ಬೇಕಂದ್ರ ನಂಬರಿಂಗ್ ಮಾಡ್ಬೇಕಂದ್ರ ಪ್ರಿಯಾರಿಟಿ ನ ಕೊಡ್ಬೇಕು. 1 2 3 ನಂಬರ್ಸ್ ಗಳನ್ನ ಕೊಟ್ಬಿಡ್ಬೇಕು. ಸೊ ಕೊಟ್ಟಾಗಿದ್ಮೇಲೆ ಇಲ್ಲೊಂದು ಕಂಡೀಷನ್ ಇದೆ, ಲೆಟ್ಸ್ ಕನ್ಸಿಡರ್ ದಟ್ ಒನ್. ನೋಡ್ರಿ, ಕಂಡೀಷನ್ ಏನಂದ್ರ ದ ಫೋರ್ತ್ ನಂಬರ್ ಆಟಮ್ ಶುಡ್ ಬಿ ಎಟ್ ಡ್ಯಾಶ್ ಅಂತ. ನೋಡ್ರಿ, ಯಾವಾಗ್ಲೂ ಈ ಫೋರ್ತ್ ಆಟಮ್ ಏನಿರ್ತೈತಲ್ಲ ಅದು ಯಾವಾಗ್ಲೂ ಡ್ಯಾಶ್ ಒಳಗಡೆ ಇರಬೇಕು. ಇಟ್ ಲೈಕ್ ದಿಸ್. ಈಗ ಇಲ್ಲಿ ಒಂದು ಕಾರ್ಬನ್ ಇದೆ ಅಂತ ಅನ್ಕೊಳ್ರಿ, ಈಗ ನಂಬರಿಂಗ್ ನ ಕೊಟ್ಬಿಡ್ತೀನಿ ನಾನು. ಬ್ರೋಮಿನ್ 1, ನೆಕ್ಸ್ಟ್ ಕ್ಲೋರಿನ್ 2, ಕ್ಲೋರಿನ್ 3, ಹೈಡ್ರೋಜನ್ 4 ಅಂತ. ನೋಡ್ರಿ, ಇಲ್ಲಿ ನೋಡಿದ್ರಿ ಅಂತ ಅನ್ಕೊಳ್ರಿ, ಡ್ಯಾಶ್ ಯಾವಾಗ್ಲೂ ಹೈಡ್ರೋಜನ್ ಇದೆ. ಡ್ಯಾಶ್ ಯಾವಾಗ್ಲೂ ಅಂದ್ರೆ ಫೋರ್ತ್ ಪ್ರಿಯಾರಿಟಿ ಏನಿದೆ ಅದು ಫೋರ್ತ್ ಪ್ರಿಯಾರಿಟಿ ಹೈಡ್ರೋಜನ್ ಇದೆ. ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಹೈಡ್ರೋಜನ್ ಇದ್ದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರ ಇಲ್ಲಿ ಕ್ಲಾಕ್ ವೈಸ್ ಬಂತಂದ್ರೆ ಅದು ಕಂಪಲ್ಸರಿ ಆರ್ ಆಗುತ್ತೆ. ಕರೆಕ್ಟಾ? ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಅದು ಆ ಥರ ಇರಲಿಲ್ಲ ಅಂತ ಅನ್ಕೊಳ್ರಿ, ಇಫ್ ಇಟ್ ಈಸ್ ನಾಟ್ ಇನ್ ಡ್ಯಾಶ್ ನೀಡ್ ಟು ಬ್ರಿಂಗ್ ಇನ್ ಟು ಡ್ಯಾಶ್ ಅಂತ. ಅದು ಬೈ ಮಿಸ್ಟೇಕ್ ಇಲ್ಲಿ ಡ್ಯಾಶ್ ಒಳಗಡೆ ಇರಲಿಲ್ಲ ಅಂತ ಅನ್ಕೊಳ್ರಿ, ಅವಾಗ ನಾವು ಏನು ಮಾಡ್ಬೇಕಂದ್ರೆ ಎಕ್ಸ್ಚೇಂಜಸ್ ಮಾಡ್ಬೇಕು. ನಾವು ಎಕ್ಸ್ಚೇಂಜಸ್ ಮಾಡ್ಬೇಕು. ಎಕ್ಸ್ಚೇಂಜ್ ಹೆಂಗ್ ಮಾಡ್ತೀವಿ ಅಂದ್ರೆ ಒಂದು ಎಕ್ಸ್ಚೇಂಜ್ ಮಾಡ್ತೀವಿ, ಎರಡು ಎಕ್ಸ್ಚೇಂಜ್ ಮಾಡ್ತೀವಿ, ಈ ತರ. ರೈಟ್, ನೋಡ್ರಿ, ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ಹಿಯರ್ ವಿ ಹ್ಯಾವ್ ಎ 1 ಕಾರ್ಬನ್, ಬ್ರೋಮಿನ್ ಫಸ್ಟ್ ಪ್ರಿಯಾರಿಟಿ, ಕ್ಲೋರಿನ್ ಸೆಕೆಂಡ್ ಪ್ರಿಯಾರಿಟಿ, ಕ್ಲೋರಿನ್ ಥರ್ಡ್ ಪ್ರಿಯಾರಿಟಿ, ಹೈಡ್ರೋಜನ್ ಫೋರ್ತ್ ಪ್ರಿಯಾರಿಟಿ. ಸೊ ನೋಡ್ರಿ, ನೆಕ್ಸ್ಟ್ 1 to 2, 2 to 3, ನೋಡ್ರಿ 4ನೇ ಇದನ್ನ ಬಿಡಬೇಕು. ಸೊ ಅವಾಗ ಏನಾಗುತ್ತೆ, ಇದು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಆಂಟಿ ಕ್ಲಾಕ್ ವೈಸ್ ಆಯ್ತು ಅಂದ್ರೆ ಇದ್ರ ಕಾನ್ಫಿಗರೇಷನ್ ಏನಾಯ್ತದ ಎಸ್ ಕಾನ್ಫಿಗರೇಷನ್ ಆಗುತ್ತೆ. ರೈಟ್, ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ, ಅದನ್ನ ಹೇಳ್ತಾ ಇದ್ದೀನಿ ನಾನು. ನೋಡ್ರಿ, ನಾನು ನಿಮಗೆ ಹೇಳ್ತಾ ಇದ್ದೆ ಏನಂದ್ರ ದ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಶುಡ್ ಬಿ ಇನ್ ಡ್ಯಾಶ್ ಅಂತಂದೆ. ಬಟ್ ಇಲ್ಲಿ ಏನಾಗಿದೆ ಹೇಳ್ರಿ, ಇದು ವೆಡ್ಜ್ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದ್ರೆ ಫಸ್ಟಿಗೆ ನಂಬರಿಂಗ್ ನ ಕೊಟ್ಬಿಡ್ತೀನಿ. ಬ್ರೋಮಿನ್ 1, ಕ್ಲೋರಿನ್ 2, CH3 3, ಹೈಡ್ರೋಜನ್ 4 ಅಂತ. ಬಟ್ ಇಲ್ಲಿ ಮೀನ್ಸ್ ಹೈಡ್ರೋಜನ್ ಏನಿದೆ ಅಲ್ಲ ಅದು ವೆಡ್ಜ್ ಒಳಗಡೆ ಇದೆ, ಡ್ಯಾಶ್ ಒಳಗಡೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಇಲ್ಲಿ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ರಿ, ಎಷ್ಟು ಎಕ್ಸ್ಚೇಂಜಸ್ ಮಾಡಿದೆ ನಾನು? 1 ಎಕ್ಸ್ಚೇಂಜ್ ಮಾಡಿದೆ. ಸೊ ಆಡ್ ನಂಬರ್ ಆಫ್ ಎಕ್ಸ್ಚೇಂಜ್ ಮಾಡಿದೆ, ಹೌದಿಲ್ರಿ? ಸೊ ಮಾಡಿದೆ ಅಂತ ಅನ್ಕೊಳ್ರಿ, 1 to 2, 2 to 3 ಏನಾಯ್ತು, ಇದು ಆಂಟಿ ಕ್ಲಾಕ್ ವೈಸ್ ಐತೆ. ಆಂಟಿ ಕ್ಲಾಕ್ ವೈಸ್ ಆಯ್ತಾ ಅಂತ ಅನ್ಕೊಳ್ರಿ, ನನಗೆ ಒರಿಜಿನಲ್ ಕಾನ್ಫಿಗರೇಷನ್ ಯಾವ್ದು ಬಂದಿರುತ್ತಾ? ರೈಟ್, ನೋಡ್ರಿ, ಒರಿಜಿನಲ್ ಕಾನ್ಫಿಗರೇಷನ್ ಯಾವ್ದು ಬಂದಿತ್ತು? ಅದು ಎಸ್ ಕಾನ್ಫಿಗರೇಷನ್ ಬಂದಿತ್ತು. ರೈಟ್, ಸೊ ಬಟ್ ಇಲ್ಲಿ ನಾವು ಆಡ್ ನಂಬರ್ ಆಫ್ ಎಕ್ಸ್ಚೇಂಜಸ್ ನ ಮಾಡಿದ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರ ಆ ಎಸ್ ಕಾನ್ಫಿಗರೇಷನ್ ಇದ್ದಿದ್ದು ಏನಾಗುತ್ತೆ ಅಂದ್ರ ಚೇಂಜ್ ಆಗುತ್ತೆ. ಕಾನ್ಫಿಗರೇಷನ್ ಚೇಂಜ್ ಆಗ್ಬಿಟ್ಟು ಆರ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಇನ್ ಒನ್ chiral atom if we do odd exchanges, so then the configuration changes. In one chiral atom if we do even exchanges, then the no change in configuration. Right, ನೋಡ್ರಿ, ಈ ಒಂದು ಎಕ್ಸಾಂಪಲ್ ನಿಂತ್ರ ನೀವು ಇಲ್ಲಿ ಯಾವ ತರ ಕಾನ್ಫಿಗರೇಷನ್ ನಾವು ಕೊಡ್ತೀವಿ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಲೆಟ್ us solve some examples. ಇಲ್ಲೊಂದು ಎಕ್ಸಾಂಪಲ್ ನ ನಾವು ನೋಡಿದ್ರೆ ಆಯ್ತು. let us consider one example. ಇಲ್ಲೊಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇದೆ. ನೋಡ್ರಿ, ಇಲ್ಲಿ ನೋಡ್ಬೋದು. ಸೊ OH ಇದೆ, ಅದಕ್ಕೋಸ್ಕರ ಇದಕ್ಕೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ನಾನು.
ನೋಡ್ರಿ ಇಲ್ಲಿ ಸಹಿತ ಕಾರ್ಬನ್ ಇದೆ, ಇಲ್ಲಿ ಸಹಿತ ಕಾರ್ಬನ್ ಇದೆ. ಬಟ್ ನಮ್ದು ಸೆಕೆಂಡ್ ರೂಲ್ ಏನ್ ಹೇಳ್ತೈತೆ ಹೇಳ್ರಿ, if the atom is same then we should go to the second atom, right? The atom is same then we should go to the second atom. ಇದು ಕಾರ್ಬನ್ ಅಂದ್ರೆ ಈ ಕಾರ್ಬನ್ಗೆ ಮತ್ತೊಂದು ಕಾರ್ಬನ್ ಅಟ್ಯಾಚ್ ಆಗಿದೆ, ಅದಕ್ಕೋಸ್ಕರ the second priority should be given to this one. This is third priority and this is fourth priority ಅಂತ ನೋಡ್ರಿ. ಇನ್ನೊಂದು ರೂಲ್ ಏನಿತ್ತು ಹೇಳ್ರಿ, ಅದು ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಶುಡ್ ಬಿ ಇನ್ ಡ್ಯಾಶ್ ಅಂತಂದ್ರೆ ಅದು ಸಹಿತ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ, ಅದಕ್ಕೋಸ್ಕರ 1 2 2 2 2 3 ಇದು ಯಾವ್ದಾಯ್ತು, ಇದು ಆಂಟಿ ಕ್ಲಾಕ್ ವೈಸ್ ಆಯ್ತು. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದ್ರ ಕಾನ್ಫಿಗರೇಷನ್ ಏನಾಗುತ್ತೆ, ಅದು ಎಸ್ ಕಾನ್ಫಿಗರೇಷನ್ ಆಗುತ್ತೆ. ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ಬ್ರೋಮಿನ್, ದ ಸೆಕೆಂಡ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು oxygen, third priority should be given to this carbon with this CH3, the fourth priority should be given to CH3, right? Nodri 1 2 2 2 2 3 1 2 2 2 2 3 ಅಂದ್ರೆ ಏನಾಯ್ತು ಇದು, ಸೊ ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಆಯ್ತು ಅಂದ್ರೆ ಅದು ಕಾನ್ಫಿಗರೇಷನ್ ಏನಾಗಿರುತ್ತೆ, ಇದು ಎಸ್ ಕಾನ್ಫಿಗರೇಷನ್ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. So let us consider one more example. Let us consider one more example. Let us consider one more. Here in this case, ಈ ತರದ ಒಂದು ಎಕ್ಸಾಂಪಲ್ ಆಲ್ರೆಡಿ ಮಾಡಿದ್ವಿ ನಾವು. ಸೊ ಫಸ್ಟ್ ವಿ ಹ್ಯಾವ್ ಟು ಗಿವ್ ಮೀನ್ಸ್ ಪ್ರಿಯಾರಿಟಿ. ನೋಡ್ರಿ ದಿಸ್ ಈಸ್ ಫಸ್ಟ್ ಪ್ರಿಯಾರಿಟಿ, ದಿಸ್ ಸೆಕೆಂಡ್ ಪ್ರಿಯಾರಿಟಿ, ದಿಸ್ ಈಸ್ ಥರ್ಡ್ ಪ್ರಿಯಾರಿಟಿ ಅಂಡ್ ದಿಸ್ ಈಸ್ ಫೋರ್ತ್ ಪ್ರಿಯಾರಿಟಿ. ಸೊ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಆಲ್ರೆಡಿ ಡ್ಯಾಶ್ ಒಳಗಡೆ ಇದೆ, ಅದಕ್ಕೋಸ್ಕರ ಏನು ತೊಂದರೆ ಆಗೋದಿಲ್ಲ. ಲೆಟ್ಸ್ ಕನ್ಸಿಡರ್ 1 2 2 and 2 2 3. ಸೊ ಎಷ್ಟಾಯ್ತು ಇದು, ಸೊ ದಿಸ್ ಈಸ್ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಯಾವ್ದಾಗುತ್ತೆ, ಅದು ಎಸ್ ಸೋಮರ್ ಆಗುತ್ತೆ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ಬ್ರೋಮಿನ್, ಫ್ಲೋರಿನ್, ಹೈಡ್ರೋಜನ್. The fourth priority group is in the dash ಒಳಗಡೆ ಅದು ಆಲ್ರೆಡಿ ಇದೆ, ಸೊ ಅದಕ್ಕೋಸ್ಕರ 1 2 2 2 2 3 ಅಂದ್ರೆ ಏನಾಯ್ತು ಇದು, ಸೊ ಆಂಟಿ ಮೀನ್ಸ್ ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಅಂದ್ರೆ ಯಾವ್ದಾಗುತ್ತೆ, ಇದು ಆರ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಒಂದೇದು ಎಸ್ ಆಗುತ್ತೆ, ಎರಡನೇದು ಏನಾಗಿರುತ್ತೆ, ಸೊ ಎರಡನೇದು ಆರ್ ಆಗಿರುತ್ತೆ. ಲೆಟ್ಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ನೋಡ್ರಿ ಲೆಟ್ಸ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ನೋಡ್ರಿ ಇಲ್ಲೇನಾಗುತ್ತೆ ಅಂದ್ರೆ, ಸೊ ದ ಹೈಯೆಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ಬ್ರೋಮಿನ್, ದೆನ್ ಕ್ಲೋರಿನ್, ದೆನ್ CH3, ದೆನ್ ಹೈಡ್ರೋಜನ್. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ, ಸೊ ಇಲ್ಲಿ ಡ್ಯಾಶ್ ಒಳಗಡೆ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಇಲ್ಲ. ಸೊ ಹಂಗಿತ್ತ ಅಂತ ಅನ್ಕೊಂಡ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ, ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕು. ಲೆಟ್ ಅಸ್ ಡೂ ದ್ಯಾಟ್ ಎಕ್ಸ್ಚೇಂಜ್. ನಾನು ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ನೋಡ್ರಿ ನಾ ಇಲ್ಲಿ ಎಕ್ಸ್ಚೇಂಜ್ ಮಾಡಿದೆ ಅಂತ ಅನ್ಕೊಳ್ರಿ, ಅಲ್ಲಿ ಏನಾಯ್ತು ಇಲ್ಲಿಗೆ, ನೋಡ್ರಿ ಹೈಡ್ರೋಜನ್ ಡ್ಯಾಶಿಗೆ ಬಂತು, ಸೊ ಬ್ರೋಮಿನ್ ಈ ಕಡೆ ಬಂತು, ಸರಿನಾ? ಸೊ ಲೆಟ್ ಅಸ್ ಡೂ ದಿಸ್ ರೊಟೇಷನ್ 1 2 2 2 2 3 ಅಂದ್ರೆ ಏನಾಯ್ತು, ಇದು ಕ್ಲಾಕ್ ವೈಸ್ ರೊಟೇಷನ್ ಆಯ್ತು. ನೋಡ್ರಿ ಇದು ಕ್ಲಾಕ್ ವೈಸ್ ರೊಟೇಷನ್ ಇತ್ತು ಅಂತ ಅನ್ಕೊಳ್ರಿ. ಸೊ ಅವಾಗ ನಾವು ಯಾವ ಒಂದು ಕಾನ್ಫಿಗರೇಷನ್ ಅಂತ ಕೊಡ್ತೀವಿ, ನಾವು ಇದಕ್ಕೆ ಎಸ್ ಕಾನ್ಫಿಗರೇಷನ್ ಅಂತ ಕೊಡ್ತೀವಿ. ಬಟ್ ಇಲ್ಲಿ ನಾವು ಆಡ್ ನಂಬರ್ ಆಫ್ ಎಕ್ಸ್ಚೇಂಜಸ್ ಮಾಡಿದಕ್ಕೋಸ್ಕರ ಆರ್ ಕಾನ್ಫಿಗರೇಷನ್ ಇದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ಅದು ಸಾರಿ ಎಸ್ ಕಾನ್ಫಿಗರೇಷನ್ ಇದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ಅದು ಆರ್ ಕಾನ್ಫಿಗರೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ದ ಫೈನಲ್ ಕಾನ್ಫಿಗರೇಷನ್ ಫಾರ್ ದಿಸ್ ಒನ್ ಈಸ್ ಆರ್. ನೋಡ್ರಿ ಲೆಟ್ ಅಸ್ ಸಾಲ್ವ್ ಸಮ್ ಕ್ವಶನ್ಸ್ ಫ್ರಮ್ ಕೆಸೆಟ್ ಎಕ್ಸಾಮ್. ಕೆಸೆಟ್ ಎಕ್ಸಾಮ್ ಒಳಗಡೆ ಕೇಳಿರುವಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನಾವು ಇಲ್ಲಿ ಕ್ವಶನ್ ಮಾಡಿದ್ರಾಯ್ತು. ನೋಡ್ರಿ ಹಿಯರ್ ವಿ ಹ್ಯಾವ್ ಒನ್ ಎಕ್ಸಾಂಪಲ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ದ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ RS ನೋಟೇಶನ್. ನೋಡ್ರಿ ಇಲ್ಲಿ ಕಾನ್ಫಿಗರೇಷನ್ಗೆ ನಾವು ಇಲ್ಲಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಅಂತಂದು ಸಹಿತ ನಾವು ಕರಿತೀವಿ. C9 and C10 ದಿ ಫಾಲೋವಿಂಗ್ ಅಂತ ಇದೆ. ಇಲ್ಲಿ ನೋಡಿ ಇಲ್ಲಿ C9 ಕಾರ್ಬನ್ ಇದೆ, ಇಲ್ಲಿ C10 ಕಾರ್ಬನ್ ಇದೆ. ಲೆಟ್ ಅಸ್ ಸಾಲ್ವ್ ದಿಸ್. ನೋಡ್ರಿ ಇಲ್ಲಿ ಇನ್ನೊಂದು ಟೈಮ್ ನಾ ಬರ್ಕೋತೀನಿ. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಹೈಡ್ರೋಜನ್ ಇದೆ, ನೋಡ್ರಿ ಇಲ್ಲಿ ಏನಿದೆ, ಇದೆ ಲೈಕ್ ದಿಸ್.
ನೋಡ್ರಿ ನಾನು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ ನಂಬರಿಂಗ್ ಕೊಡ್ತಾ ಹೋಗ್ಬೇಕು, ರೈಟ್. ಸೊ ನಂಬರಿಂಗ್ ನಾನು ಯಾವ ಥರ ಕೊಡ್ತೀನಿ? ಸೊ ದ ಫಸ್ಟ್ ಪ್ರಿಯಾರಿಟಿ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೋಡ್ರಿ, ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗಡೆ ಇಲ್ಲಿ ಸಹಿತ ಕಾರ್ಬನ್ ಇದೆ, ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಸಹಿತ ಕಾರ್ಬನ್ ಇದೆ. ಬಟ್ ಈ ಕಾರ್ಬನ್ಗೆ ಒಂದೇ ಒಂದು ಎಕ್ಸ್ಟ್ರಾ ಕಾರ್ಬನ್ ಅಟ್ಯಾಚ್ ಆಗಿದೆ, ಇಲ್ಲಿ ಸಹಿತ ಒಂದೇ ಒಂದು ಕಾರ್ಬನ್ ಎಕ್ಸ್ಟ್ರಾ ಅಟ್ಯಾಚ್ ಆಗಿದೆ. ಬಟ್ ಈ ಪರ್ಟಿಕ್ಯುಲರ್ ಕಾರ್ಬನ್ಗೆ ಎರಡು ಎಕ್ಸ್ಟ್ರಾ ಕಾರ್ಬನ್ಸ್ಗಳು ಅಟ್ಯಾಚ್ ಆಗಿದೆ. ಅದಕ್ಕೋಸ್ಕರ ದ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ದಿಸ್ ಪರ್ಟಿಕ್ಯುಲರ್ ಕಾರ್ಬನ್. ನೋಡ್ರಿ, ನಾನು ನೆಕ್ಸ್ಟ್ ಪ್ರಿಯಾರಿಟಿನ ಇಲ್ಲಿ ಸಹಿತ ಒಂದು ಕಾರ್ಬನ್ ಇದೆ, ಇಲ್ಲಿ ಸಹಿತ ಒಂದು ಕಾರ್ಬನ್ ಇದೆ. ಬಟ್ ಈ ಕಾರ್ಬನ್ಗೆ ಇಲ್ಲಿ ಒಂದು ಆಕ್ಸಿಜನ್ ಅಟ್ಯಾಚ್ ಆಗಿದೆ, ಬಟ್ ಇಲ್ಲಿ ಯಾವುದೇ ತರಹದ ಆಕ್ಸಿಜನ್ಸ್ಗಳು ಅಟ್ಯಾಚ್ ಆಗಿಲ್ಲ. ಅದಕ್ಕೋಸ್ಕರ ದ ಸೆಕೆಂಡ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ದಿಸ್ ಪರ್ಟಿಕ್ಯುಲರ್ ಕಾರ್ಬನ್. ಇದಕ್ಕೆ ಥರ್ಡ್ ಪ್ರಿಯಾರಿಟಿ ಕೊಡ್ತೀನಿ. ಸೊ ಇದಕ್ಕೆ ನಾನು ಫೋರ್ತ್ ಪ್ರಿಯಾರಿಟಿನ ಕೊಡ್ತೀನಿ. ನೋಡ್ರಿ, ಈ ತರ ಆಗಿತ್ತ ಅಂತ ಅನ್ಕೊಳ್ರಿ. ಮತ್ತೊಂದು ಏನಾಗುತ್ತೆ ಅಂದ್ರೆ ದ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಶುಡ್ ಬಿ ಇನ್ ಡ್ಯಾಶ್ ಅಂತ. ಬಟ್ ಇಲ್ಲಿ ಡ್ಯಾಶ್ ಒಳಗಡೆ ಅಟ್ಯಾಚ್ ಆಗಿಲ್ಲ, ಅದ್ರ ಬದಲಿಗೆ ಇಲ್ಲಿ ವೆಡ್ಜ್ ಒಳಗಡೆ ಅಟ್ಯಾಚ್ ಆಗಿದೆ. ಈಗ ನಾನು 1 to 2 2 to 3 ತಗೊಂಡೆ ಅಂತ ಅನ್ಕೊಳ್ರಿ. ಇದೇನಾಗುತ್ತಿದೆ? ಆರ್ ಕಾನ್ಫಿಗರೇಷನ್ ಆಗುತ್ತೆ. ಆರ್ ಕಾನ್ಫಿಗರೇಷನ್ ಆಗುತ್ತೆ. ಬಟ್ ಇಲ್ಲಿ ಡ್ಯಾಶ್ ಒಳಗಡೆ ಇರದೇ ಇರೋಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಇದ್ರದ್ದು ಕಾನ್ಫಿಗರೇಷನ್ ಚೇಂಜ್ ಆಗಿಬಿಟ್ಟು ಆರ್ ಇದ್ದದ್ದು ಏನಾಗುತ್ತೆ ಅಂದ್ರೆ ಎಸ್ ಆಗುತ್ತೆ. ಅದಕ್ಕೋಸ್ಕರ 10 ಎಸ್ ಅಂತಂದು. ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಆಲ್ಸೋ. ನೋಡ್ರಿ, ಇದನ್ನ ಸಹಿತ ನಾನು ಕನ್ಸಿಡರ್ ಮಾಡ್ತೀನಿ. ನೋಡ್ರಿ, ನೀವು ಇಲ್ಲಿ ನೋಡಿದ್ರಿ ಅಂತ ಅನ್ಕೊಳ್ರಿ, ಇಲ್ಲಿ ಡ್ಯಾಶ್ ಒಳಗಡೆ ಹೈಡ್ರೋಜನ್ ಇದೆ. ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ, ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ನಾನು. ನೋಡ್ರಿ, ಇದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀನಿ, ಇದಕ್ಕೆ ಥರ್ಡ್ ಪ್ರಿಯಾರಿಟಿ ಕೊಡ್ತೀನಿ, ಇದಕ್ಕೆ ಫೋರ್ತ್ ಪ್ರಿಯಾರಿಟಿ ಕೊಡ್ತೀನಿ. ನೋಡ್ರಿ, 1 to 2 2 to 3 3 to 4 ಅಂತ. 1 to 2 2 to 3. ನೆಕ್ಸ್ಟ್ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಆಲ್ರೆಡಿ ಡ್ಯಾಶ್ ಒಳಗಡೆ ಇದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಇದು ಕ್ಲಾಕ್ ವೈಸ್ ಇದೆ. ಕ್ಲಾಕ್ ವೈಸ್ ಇತ್ತು ಅಂದ್ರೆ ಇದು ಏನಾಗುತ್ತೆ ರೀ, ಇದು ಆರ್ ಕಾನ್ಫಿಗರೇಷನ್ ಆಗುತ್ತೆ. ಅದಕ್ಕೋಸ್ಕರ 9 or 10 years ಅಂತ. ಆಪ್ಷನ್ ನಂಬರ್ 1 ಇಸ್ ದಿ ಕರೆಕ್ಟ್ ಆನ್ಸರ್. Let us consider the next question. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಕನ್ಫರ್ಮೇಷನಲ್ ಐಸೋಮರ್ಸ್ ಬಗ್ಗೆ ಇದೆ. ಬಟ್ ನಾನು ಅದನ್ನ ನಿಮಗೆ ಹೇಳಿಲ್ಲ, ಅದಕ್ಕೋಸ್ಕರ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇಲ್ಲೊಂದು ಕಂಪೌಂಡ್ ಇದೆ. ಈ ಒಂದು ಕಂಪೌಂಡ್ಗೆ ನಾವು ಇ ಮತ್ತು ಜೆಡ್ ನೊಟೇಷನ್ಸ್ಗಳನ್ನು ನಾವು ಕೊಡಬೇಕು. ನೋಡ್ರಿ, ಹಿಯರ್ ವಿ ಹ್ಯಾವ್ ದಿಸ್ ಕಂಪೌಂಡ್. ನಾವು ಇದಕ್ಕೆ ಫಸ್ಟಿಗೆ ನಂಬರ್ನ ಕೊಟ್ಬಿಟ್ರೆ ಆಯ್ತು. 1 2 3 4 5 6 ಮತ್ತು 7 8 ಅಂತ. ನೋಡ್ರಿ, 2ನೇ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ, 4ನೇ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ, 6ನೇ ಕಾರ್ಬನ್ಗೆ ಸಹಿತ ಡಬಲ್ ಬಾಂಡ್ ಇದೆ. ನೋಡ್ರಿ, ಇದಕ್ಕೆ ನಂಬರ್ನ ಕೊಟ್ಬಿಟ್ರೆ ಆಯ್ತು. ನೋಡ್ರಿ, ಬಿಗ್ಗರ್ ಪ್ರಿಯಾರಿಟಿ ಗ್ರೂಪ್ಸ್ ಆರ್ ಆನ್ ದಿ ಸೇಮ್ ಸೈಡ್. ಅದಕ್ಕೋಸ್ಕರ 2ನೇದು ಏನಿದೆ ಅಲ್ಲ ಅದು ಜೆಡ್ ಆಗಿರುತ್ತೆ. ನೆಕ್ಸ್ಟು 2ನೇ ಪರ್ಟಿಕ್ಯುಲರ್ 4ನೇ ಪರ್ಟಿಕ್ಯುಲರ್ ಕಾರ್ಬನ್ಗೆ 4 ಮತ್ತು 5ನೇ ಕಾರ್ಬನ್ಗಳ ಮಧ್ಯದಲ್ಲಿರುವಂಥ ಡಬಲ್ ಬಾಂಡ್ ನಾನು ನೋಡಿದೆ ಅಂತ ಅನ್ಕೊಳ್ರಿ. ಬಿಗ್ಗರ್ ಪ್ರಿಯಾರಿಟಿ ಗ್ರೂಪ್ಸ್ ಆರ್ ಆನ್ ದಿ ಸೇಮ್ ಸೈಡ್. ಅದಕ್ಕೋಸ್ಕರ 4 is also ಜೆಡ್ ಅಂತಂದ್ರೆ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. 6th and 7th ಡಬಲ್ ಬಾಂಡ್ ನ ಕನ್ಸಿಡರ್ ಮಾಡಿದ್ರೆ ಅಂತ ಹೇಳಿ ದ ಬಿಗ್ಗರ್ ಪ್ರಿಯಾರಿಟಿ ಗ್ರೂಪ್ಸ್ ಆರ್ ಆನ್ ದಿ ಆಪೋಸಿಟ್ ಸೈಡ್. ಅದಕ್ಕೋಸ್ಕರ 6 ಇ ಅಂತ ಆಗುತ್ತೆ. ಆಪೋಸಿಟ್ ಸೈಡ್ ಅದನ್ನ ನಾವು ಇ ಅಂತ ಕರಿತೀವಿ. ಸೇಮ್ ಸೈಡ್ ಇತ್ತಂದ್ರೆ ಅದನ್ನ ಝೆಡ್ ಅಂತ ಕರಿತೀವಿ. ಅದಕ್ಕೋಸ್ಕರ ಆಪ್ಷನ್ ನಂಬರ್ 2 ಜೆಡ್. ಸೊ ಆಪ್ಷನ್ ನಂಬರ್ ಎ itself is the correct answer. So let us consider the next question. ನೋಡಿ, ಐಡೆಂಟಿಫೈ ದಿ ನಂಬರ್ ಆಫ್ ಸ್ಟೀರಿಯೋಜೆನಿಕ್ ಸೆಂಟರ್ಸ್ ಇನ್ ದ ಫಾಲೋವಿಂಗ್ ಕಂಪೌಂಡ್ ಅಂತ. ನೋಡಿ, ಇಲ್ಲೇನು ಒಂದು ಕಂಪೌಂಡ್ನ ಕೊಟ್ಟಿದಾರಲ್ಲ, ಈ ಒಂದು ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಬಾಂಡ್ ಲೈನ್ ಫಾರ್ಮುಲಾ ಅಂತ ಕರಿತೀವಿ. ಈ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಹೈಡ್ರೋಜನ್ ಏನಾದರೂ ಇತ್ತು ಅಂತ ಅನ್ಕೊಂಡ್ರೆ ಅದನ್ನ ನಾವು ಬಿಟ್ಟಿರ್ತೀವಿ ಅಥವಾ ಮಿಸ್ ಮಾಡಿರ್ತೀವಿ, ಅದನ್ನ ಬರ್ದಿರೋದಿಲ್ಲ. ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಕಾರ್ಬನ್ಗೆ 3 ಡಿಫ್ರೆಂಟ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದ್ವಾ ಅಂತ ಅನ್ಕೊಳ್ರಿ. 4ನೇ ಗ್ರೂಪ್ ಯಾವಾಗಲೂ ಹೈಡ್ರೋಜನ್ ಆಗಿರ್ತೈತಿ. ಅದಕ್ಕೋಸ್ಕರ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟೀರಿಯೋಜೆನಿಕ್ ಸೆಂಟರ್. ಅದನ್ನ ನಾವು ಕೈರಲ್ ಸೆಂಟರ್ ಅಂತ ಕರಿತೀವಿ. ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ನಂಬರ್ ಆಫ್ ಸ್ಟೀರಿಯೋಜೆನಿಕ್ ಸೆಂಟರ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನೋಡ್ರಿ, ಹಿಯರ್ ವಿ ಹ್ಯಾವ್ 1, ಹಿಯರ್ ವಿ ಹ್ಯಾವ್ 2 3 4 5 and 7. ನೋಡಿ, ಟೋಟಲ್ ಎಷ್ಟು ಸ್ಟೀರಿಯೋಜೆನಿಕ್ ಸೆಂಟರ್ಸ್ ಇದಾವೆ ಅಂದ್ರೆ 7 ಸ್ಟೀರಿಯೋಜೆನಿಕ್ ಸೆಂಟರ್ಸ್ ಇದೆ. ಇಲ್ಲೊಂದು ಕ್ವಶನ್ ಇದೆ, ಡಿಸ್ಕ್ರೀಟ್ dimethyl cyclopropane are possible ಅಂತಂದ್ರೆ. ನೋಡ್ರಿ, that is again related to conformational isomers, so that we will discuss it in our next class.
So let us consider this particular question. So to identify the factors that are comparatively insignificant affecting the magnitude of specific optical rotation ಅಂತ ನೋಡ್ರಿ ನಾವು ಸ್ಪೆಸಿಫಿಕ್ ರೋಟೇಷನ್ ನಾವು ಈ ತರ ಬರಿತಾ ಇದ್ವಲ್ಲ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಆಂಗಲ್ ಆಫ್ ರೋಟೇಷನ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಇಂಟು ಲೆಂತ್ ಅಂತ ನಾವು ತಗೊಂಡಿದ್ವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. The temperature is also important to certain extent. The purity of the sample is also important. So the length of the sample tube, that is also important. ಇದರಲ್ಲಿ ಒಂದು ಸ್ವಲ್ಪ ಲೆಸ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ ಟೆಂಪರೇಚರ್. ಯಾಕಂದರೆ ಟೆಂಪರೇಚರ್ ವೇರಿ ಮಾಡಿದ್ರೆ ಅಷ್ಟೊಂದು ಮೀನ್ಸ್ ಆಪ್ಟಿಕಲ್ ರೊಟೇಷನ್ ವೇರಿಯೇಷನ್ ಆಗೋದಿಲ್ಲ ಅಂತಂದು. ಸೊ ಅದಕ್ಕೋಸ್ಕರ ದ ಮೋಸ್ಟ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ಬಿ ಅಂತ. ಲೆಟ್ಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ IUPAC ನೇಮ್ ಆಫ್ ದಿ ಫಾಲೋವಿಂಗ್ ಕಂಪೌಂಡ್ ಈಸ್ ಇದೆ. ಇಲ್ಲಿ IUPAC ನಾಮಿನಿಕ್ಲೇಚರ್ ನಲ್ಲಿ ಆರ್ ಮತ್ತು ಎಸ್ ಕಾನ್ಫಿಗರೇಷನ್ ಅವರು ಕ್ಲಬ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಒನ್. ನೋಡ್ರಿ ಇಲ್ಲಿ ಫಸ್ಟಿಗೆ ನಾವು ನಂಬರ್ನ ಮಾಡೋದು ಬಹಳ ಬೆಟರ್ ಅಂತ ಅನ್ಸುತ್ತೆ. ಸೊ ಈಗ 1 2 3 4 5 6 ನಾನು ನಂಬರಿಂಗ್ ನ ಕೊಡ್ಬೋದು ಅಥವಾ ಬೇಸ್ಡ್ ಆನ್ ಆಪ್ಷನ್ ನಾವು ಆ ಥರ ಪ್ರಿಡಿಕ್ಟ್ ಮಾಡ್ಬೋದು. ಲೆಟ್ಸ್ ಕನ್ಸಿಡರ್ ದಿ ಕಾನ್ಫಿಗರೇಷನ್. ನೋಡ್ರಿ ಇಲ್ಲಿ ಇನ್ನೊಂದು ಆಟಮ್ನ ಅವರು ಮಿಸ್ ಮಾಡಿದ್ದಾರೆ. ದಟ್ ಆಟಮ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ಆಟಮ್. ಆ ಹೈಡ್ರೋಜನ್ ಆಟಮ್ ಎಲ್ಲಿ ಹೋಗಿರ್ತೈತ್ರಿ? ಅದು ಡ್ಯಾಶ್ ಹೋಗಿರುತ್ತೆ. ಸೊ ಲೆಟ್ ಅಸ್ ಗಿವ್ ಪ್ರಿಯಾರಿಟಿ. ನೋಡ್ರಿ ಫಸ್ಟ್ ಪ್ರಿಯಾರಿಟಿ. ಸೊ ಇವೆರಡು ಸೇಮ್ ಆಟಮ್, ಬಟ್ ಇಲ್ಲಿ ಜಾಸ್ತಿ ನಂಬರ್ ಆಫ್ ಐಟಮ್ಸ್ಗಳ ಅಟ್ಯಾಚ್ ಆಗಿದೆ. ಅದಕ್ಕೋಸ್ಕರ ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್, ದಿಸ್ ಇಸ್ ಫೋರ್ತ್. ಸೊ ಫೋರ್ತ್ ಪ್ರಿಯಾರಿಟಿ ಗ್ರೂಪ್ ಏನಿದೆಲ್ಲ ಅದು ಡ್ಯಾಶ್ ಒಳಗಡೆ ಇದೆ. ಅದಕ್ಕೋಸ್ಕರ 1 2 2 2 2 3 ಏನಾಯ್ತು ರೀ? ಇದು 1 2 2 2 2 3 ಏನಾಯ್ತು ಇದು? ಸೊ ದಿಸ್ ವಿಲ್ ಬಿಕೇಮ್ ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ. ಆಂಟಿ ಕ್ಲಾಕ್ ವೈಸ್ ಆಯ್ತು ಅಂದ್ರೆ ಏನಾಗುತ್ತೆ? ಎಸ್ ಕಾನ್ಫಿಗರೇಷನ್ ಆಗುತ್ತೆ. ನೋಡ್ರಿ 1 2 3 ಫೋರ್ತ್ ಐಟಮ್ ಏನಿದೆಯಲ್ಲ ಅದು ಎಸ್ ಕಾನ್ಫಿಗರೇಷನ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ನಾವು ಈ ಜೆಡ್ ನಾಮಿನಿಕ್ಲೇಚರ್ ನಾವು ನೋಡಿದ್ವಿ ಅಂತ ಅನ್ಕೊಡ್ರಿ. ಸೊ ದಿಸ್ ಈಸ್ ಅಗೇನ್ ಇ ಓನ್ಲಿ. ದ ಡಬಲ್ ಬಾಂಡ್ ಈಸ್ ಪ್ರೆಸೆಂಟ್ ಅಟ್ ದಿ ಸೆಕೆಂಡ್ ಥರ್ಡ್ ಕಾರ್ಬನ್. ಅದಕ್ಕೋಸ್ಕರ 2 ಅಂತ ನಾನು ತಗೋತೀನಿ. ಅದಕ್ಕೋಸ್ಕರ E4S hept 2 in 4 all ಅಂತಂದ್ರೆ this is the correct answer. So option number B is the correct answer. So let us consider this one, which is a meso compound. ನೋಡ್ರಿ ಮೀಸೋ ಕಾಂಪೌಂಡ್ ಯಾವುದು ಅಂತ ನಮಗೆ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳಿದ್ದೆ ಅನ್ಸುತ್ತೆ ಮೀಸೋ ಕಾಂಪೌಂಡ್ಗಳ ಬಗ್ಗೆ. let us consider that one also. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಮೀಸೋ ಕಾಂಪೌಂಡ್ ಯಾವುದು ಅಂತ ಅವ್ರು ನಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ವಿಚ್ ಒನ್ ಈಸ್ ಮೀಸೋ ಕಾಂಪೌಂಡ್? ಲೆಟ್ ಅಸ್ ಕನ್ಸಿಡರ್ ಅಬೌಟ್ ದಟ್ ಒನ್. ನೀವು ಇಲ್ಲಿ ಮೀಸೋ ಕಾಂಪೌಂಡ್ ನ ನೋಡಿದ್ರಿ ಅಂತ ಅನ್ಕೊಳ್ರಿ. ಇಲ್ಲಿ ಫಸ್ಟ್ನೇ ಆಪ್ಷನ್ ನೋಡಿದ್ರಿ ಅಂತ ಅನ್ಕೊಳ್ರಿ. ಸೊ ದ ಫಸ್ಟ್ ಆಪ್ಷನ್ ಈಸ್ ರಿಲೇಟೆಡ್ ಟು ಡೈಬ್ರೋಮೋ ಬ್ಯೂಟೇನ್ ಅಂತಂದ್ರೆ. ಬ್ಯೂಟೇನ್ ಅಂದ್ರೆ 4 ಕಾರ್ಬನ್ಸ್ ಇರುತ್ತೆ, 1 4 ಅಂತಂದ್ರೆ. ಅದೇ ನಾನು ಬಿ ಸಿ ಮತ್ತು ಡಿ ಆಪ್ಷನ್ ನೋಡಿದೆ ಅಂತ ಅನ್ಕೊಳ್ರಿ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಕಂಪೌಂಡ್ ಕಂಟೇನ್ 5 ಕಾರ್ಬನ್ ಐಟಮ್. 1 2 3 4 5 ಅಂತ. ನೋಡ್ರಿ ಇಲ್ಲಿ 5 ಕಾರ್ಬನ್ ಇರುವಂಥ ಕಂಪೌಂಡು ಮೀಸೋ ಕಂಪೌಂಡ್ ಆಗಿರುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ದನ್ 4 ಕಾರ್ಬನ್ ಐಟಮ್. ಅದಕ್ಕೋಸ್ಕರ ನಾನು ಒಂದೇ ಆಪ್ಷನ್ ನಾನು ಬಿಡ್ತೀನಿ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ 1 2 3 4 5 ಅಂತ. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ಲೇನ್ ಆಫ್ ಸಿಮೆಟ್ರಿ ಇರ್ತೈತಿ ಇನ್ ದ ಕೇಸ್ ಆಫ್ ಮೀಸೋ ಕಂಪೌಂಡ್. ಅದಕ್ಕೋಸ್ಕರ ಪ್ಲೇನ್ ಆಫ್ ಸಿಮೆಟ್ರಿ 3ನೇ ಕಾರ್ಬನ್ ಐಟಮ್ ನಲ್ಲಿ ಇತ್ತು ಅಂತ ಅನ್ಕೊಡ್ರಿ. 2ನೇ ಕಾರ್ಬನ್ ಐಟಮ್ ಮತ್ತು 4ನೇ ಕಾರ್ಬನ್ ಐಟಮ್ದು ಕಾನ್ಫಿಗರೇಷನ್ ಡಿಫ್ರೆಂಟ್ ಇತ್ತು ಅಂತ ಅನ್ಕೊಡ್ರಿ. ಆ ಒಂದು ಪರ್ಟಿಕ್ಯುಲರ್ ಕಂಪೌಂಡು ಮೀಸೋ ಕಂಪೌಂಡ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ RS ಅದು ಸೆಕೆಂಡ್ ಥರ್ಡ್ ಅಂತ ಐತಿ. ದಟ್ ಇಸ್ ಅಗೇನ್ ರಾಂಗ್. ಸೊ RS ಸೆಕೆಂಡ್ ಮತ್ತು ಫೋರ್ತ್. ಅದೇ ನಾನು 2 ಮತ್ತು 4 ಏನಿದೆ ಅಲ್ಲ ಅದು R ಮತ್ತು R ಇದೆ ರೀ. ದಿಸ್ ಈಸ್ ಅಗೇನ್ ರಾಂಗ್. ದಿಸ್ ಈಸ್ ಕರೆಕ್ಟ್. ಇಲ್ಲಿ 2R 4S 2,4 ಡೈಬ್ರೋಮೋ ಪೆಂಟೇನ್ ಅಂತ ಏನಿದೆ ಅಲ್ಲ, ಸೊ ದಟ್ ಇಸ್ ದಿ ಮೋಸ್ಟ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ರೈಟ್. ನೋಡ್ರಿ ವಿತ್ ದಿಸ್ ಒನ್ ಸೊ ವಿ ಕನ್ಕ್ಲೂಡ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನೋಡ್ರಿ ಇದರಲ್ಲಿ ಇನ್ನೂ ಕೆಲವೊಂದು ಚಾಪ್ಟರ್ಸ್ಗಳು
ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ಗಳಿದ್ದವು. ಆ ಕಾನ್ಸೆಪ್ಟ್ಸ್ಗಳನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ಗಳಲ್ಲಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಗಳಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ದು ಏನೇ ಡೌಟ್ಸ್ಗಳಿದ್ರು ಸಹಿತ ನನಗೆ ಮೆಸೇಜ್ ಮಾಡಿ, ಅದಕ್ಕೆ ಆನ್ಸರ್ನ ನಾನು ಹೇಳ್ತೀನಿ.